ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಯಾಢ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಶಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಶುದ್ಧಂ ಪ್ರಮಾಣಂ ಸಮೇ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ ನಾರಾಯಣಾಮಲ ಕಾರಣ ವಂದೇ ಕಾರಣ ಕಾರಣ ಪೂರ್ಣವರೇಣ್ಯ. ಸ್ವಸ್ತಿ ಅಸ್ತು. ಇವತ್ತು ಪರಮ ಮಂಗಳಕರವಾದ ದಿವಸ. ಮಹಾನುಭಾವರಾದ ವಿಷ್ಣುತೀರ್ಥರ ಆರಾಧನಾ, ಅವರ ಸ್ಮರಣೆಯನ್ನು ಮಾಡುವುದೇ ನಮ್ಮೆಲ್ಲರಿಗೂ ಕೂಡ ಪರಮ ಪಾವಿತ್ರ್ಯ. ಅವರು ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಅನೇಕ ಗ್ರಂಥಗಳು, ಅನುಸಂಧಾನಕ್ಕೆ ಬೇಕಾಗುವಂತಹ ಮಾಹಿತಿಗಳನ್ನೆಲ್ಲವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಧಾರವಾಡದ ಮೇಲೆ ಪ್ರೀತಿಯವರಿಗೆ ಅನ್ನೋದಕ್ಕೆ ಈ ನರಸಿಂಹದೇವರನ್ನು, ಪ್ರಾಣದೇವರನ್ನು ಸ್ಥಾಪನೆ ಮಾಡಿದ್ದಾರೆ. ಊರಲ್ಲಿ ಹೋದರೆ ವಿಷ್ಣುತೀರ್ಥರಿಂದ ಪ್ರತಿಷ್ಠಿತರಾದ ಪ್ರಾಣದೇವರು ಹಾಗೂ ನರಸಿಂಹದೇವರು ಇದ್ದಾರೆ. ಈ ಊರಿನ ಮೇಲೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ ವಿಷ್ಣುತೀರ್ಥರ ಕೃತಿಗಳು ಭಾಗವತ ಸಾರೋದ್ಧಾರವೇ ಮೊದಲಾದ ಅನೇಕ ಕೃತಿಗಳು. ಅವರ ತಪಸ್ಸು, ಅವರ ಗುರುಭಕ್ತಿ ಇವೆಲ್ಲವೂ ಕೂಡ ನೋಡ್ತಾ ಇದ್ದರೆ ಆನಂದ ಆಗುತ್ತೆ. ಇವತ್ತು ಅವರು ವೃಂದಾವನ ಪ್ರವೇಶ ಮಾಡಿರುವ ದಿವಸ. ಇವತ್ತು ಸರಿಯಾಗಿ ಶಿವರಾತ್ರಿ, ರುದ್ರದೇವರನ್ನು ಆರಾಧನೆ ಮಾಡುವಂತಹ ದಿವಸ. ಈ ದಿನಗಳಲ್ಲಿ ನಾವು ಜ್ಞಾನಿಗಳಿಗೆ ಪ್ರಿಯವಾದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆಚಾರ್ಯರ ಸರ್ವಮೂಲ ಕೃತಿಗಳನ್ನು ಕೇಳ್ತಾ ಇದ್ದೇವೆ ಅಂದರೆ ಅದು ಅತ್ಯಂತ ಸಂತಸದಾಯಕವಾದ ಸುದ್ದಿ. ದ್ವಾದಶ ಸ್ತೋತ್ರದ 5ನೇ ಅಧ್ಯಾಯದಲ್ಲಿ ನಾರಾಯಣನ ಸ್ತೋತ್ರವನ್ನು ಮಾಡ್ತಾ ಆಚಾರ್ಯರು 6ರಿಂದ ಮುಂದೆ 1 ಗಂಟೆಗಳ ಕಾಲ ಅವನ ಸ್ಮರಣೆಯನ್ನು ಮಾಡಬೇಕಂತೆ, ನಾರಾಯಣ ಸ್ಮರಣೆಯನ್ನು ಮಾಡಬೇಕಂತೆ. 4:15ರಿಂದ 6 ಗಂಟೆಯವರೆಗೆ ಕೇಶವನ ಸ್ಮರಣೆಯನ್ನು ಮಾಡಿದರೆ ಅದರ ಮುಂದೆ ಸ್ಮರಣೆ ಮಾಡಬೇಕಾದದ್ದು ಯಾರನ್ನ ಅಂತ ಕೇಳಿದರೆ ನಾರಾಯಣ ಸ್ಮರಣೆ ಮಾಡಬೇಕಂತ. ನಾರಾಯಣ ಅಂತನ್ನುವ ಹೆಸರು ಇದು ದೇವರಿಗೆ ಅತ್ಯಂತ ಪ್ರಿಯವಾದ ಹೆಸರು.
ಅದು ಎಲ್ಲಿಂದಲೋ ಆಚಾರ್ಯರು ಸಂಶೋಧನೆ ಮಾಡಿ ಮಧ್ವಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಅನೇಕ ಮಾತುಗಳನ್ನು ಉದಾಹರಣೆ ಮಾಡ್ತಾರೆ. ಭಗವಂತನಿಗೆ ಮಾತ್ರ ಮೀಸಲಾದ ನಾಮ ಅದು ನಾರಾಯಣ ನಾಮ. ಇನ್ಯಾವ ನಾಮವೂ ಬೇರೆ ನಾಮಗಳನ್ನು ಯಾರಿಗಾದರೂ ಹೇಳಿಕೊಳ್ಳಬಹುದು. ನಾರಾಯಣ ಎಂಬ ನಾಮವನ್ನು ಮಾತ್ರ ಇನ್ಯಾರಿಗೂ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಪ್ರಯತ್ನ ಮಾಡಿದರಂತೆ. ಏನಂತ ಪ್ರಯತ್ನ ಮಾಡಿದರು? ನಾರಾಯಣ ಎಂಬ ನಾಮವನ್ನು ಇನ್ನೊಬ್ಬರಿಗೆ ಹೇಳಿ ಸಮನ್ವಯ ಮಾಡೋಣ ಅಂತ ಪ್ರಯತ್ನ ಮಾಡಿದರಂತೆ. ಆದರೆ ಅದರಲ್ಲಿ ನ ಅಂತಿದೆಯಲ್ಲ ಒಂದು ಅಕ್ಷರ, ನಾರಾಯಣ ಅಂತ, ನತ್ವಂ ಬಾಧತೆ ಅಂತ ಹೇಳಿದ್ರಂತೆ. ಅದು ನಕಾರ ಒಂದು ಬಾಧಿಸ್ತಾ ಇದೆ ನನಗೆ, ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ನಾನು ನಾರಾಯಣ ನಾಮವನ್ನು ಶಿವನಲ್ಲಿ ಸಮನ್ವಯ ಮಾಡಿ ಮುಗಿಸ್ಬಿಡ್ತಿದ್ದೆ ಅಂತ ತಮ್ಮ ಶಿಷ್ಯರ ಬಳಿ ಹೇಳ್ಕೊಂಡ್ರಂತೆ ದುಃಖವನ್ನು. ಹೀಗೆ ನಾರಾಯಣ ಅಂತನ್ನೋ ನಾಮ ದೇವರಿಗೆ ಮಾತ್ರ ಮೀಸಲು, ಇನ್ಯಾರಿಗಲ್ಲ. ಒಬ್ಬ ರಾಜ ಹೇಗೆ ಮಂತ್ರಿಗಳಿಗೆ ಯಾರು ತನ್ನ ಸೇವಕರಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಪ್ರತ್ಯೇಕವಾದ ಮನೆಗಳನ್ನು ಕಟ್ಟಿಸಿಕೊಡ್ತಾನೆ, ಅವರಿಗೆ ಬೇರೆ ಬೇರೆ ವಾಹನಗಳನ್ನು ಕೊಡ್ತಾನೆ, ಎಲ್ಲವನ್ನ ಮಾಡ್ತಾನೆ. ಆದರೆ ತನ್ನ ಮನೆಯನ್ನು ಮಾತ್ರ ಎಂದೂ ಕೊಡೋದಿಲ್ಲ. ರಾಜೇವ ಋತೆ ಸ್ವಕಂಪುರಂ, ರಾಜನು ತನ್ನ ಅರಮನೆಯನ್ನು ತನ್ನ ಬಳಕೆಗಾಗಿ ಮೀಸಲಾಗಿಟ್ಟುಕೊಂಡಿರ್ತಾನೆ. ಹೊರತಾಗಿ ಇವನು ನನಗೆ ಬಹಳ ಪ್ರೀತಿ ಪಾತ್ರ ಅಂತನ್ನೋದಕ್ಕೆ ಆ ಮನೆಯನ್ನು ಬಿಟ್ಟು ಕೊಡೋದಿಲ್ಲ. ಹೇಗೋ ಹಾಗೆ ಭಗವಂತನು ಎಲ್ಲ ನಾಮಗಳನ್ನು ಬೇರೆ ದೇವತೆಗಳಿಗೆ ಕೊಟ್ಟರೂ ನಾರಾಯಣ ಎಂಬ ನಾಮವನ್ನು ಮಾತ್ರ ಇನ್ಯಾರಿಗೂ ಕೊಟ್ಟಿಲ್ಲ ಅಂತನ್ನುವುದು ಶಾಸ್ತ್ರಗಳ ಅಭಿಪ್ರಾಯ. ಇದಾದ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ. ದೇವತೆಗಳು ಉನ್ನತ ಪದವಿಯನ್ನು ಹೊಂದಿದ್ರಂತೆ. ಯಾಕೆ ಅಂತ ಮಧ್ವಾಚಾರ್ಯರ ಒಂದು ಪ್ರಶ್ನೆ. ಇಂದ್ರದೇವರು ಇಂದ್ರ ಪದವಿಯನ್ನು ಹೊಂದಿದ್ರು, ಚಂದ್ರ ಆ ದೊಡ್ಡ ಪದವಿಯನ್ನು ಹೊಂದಿದರು. ಇವರೆಲ್ಲ ಉನ್ನತವಾದ ಹುದ್ದೆಗಳನ್ನು ಹೊಂದುವುದಕ್ಕೆ ಕಾರಣ ಏನು ಅಂತ ಸಂಶೋಧನೆ ಮಾಡಿದರೆ ಆಚಾರ್ಯ ಹೇಳ್ತಾರೆ, ನಾಮ್ನೋ ನಾರಾಯಣಾಖ್ಯಸ್ಯ ಗುಣೈಃ ಪೂರ್ತಿಂ ಹಿ ದೇವತಾಃ ವಿಜ್ಞಾಯಾರ್ಥಂ ಉಪಾಸ್ಯೈವ ಸರ್ವಾಧಿಕ್ಯ ಮಥಾಪಿರೇ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳುವಾಗ ಈ ದೇವತೆಗಳು ಉನ್ನತ ಪದವಿಯನ್ನು ಹೊಂದಲಿಕ್ಕೆ ಕಾರಣವಾದದ್ದು ನಾರಾಯಣ ನಾಮ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅದರಲ್ಲಿ ಏನಿದೆ, ನಾರಾಯಣ ನಾಮದಲ್ಲಿ ಏನಿದೆ ಅಂತ ಅನ್ನೋದಕ್ಕೆ ಇವರು ಉನ್ನತ ಪದವಿಯನ್ನು ಹೊಂದಿದ್ರು ಅಂತ ಕೇಳಿದರೆ, ನಾರಾಯಣ ಶಬ್ದದ ಅರ್ಥ, ನಾರಾಯಣ ಶಬ್ದದ ಅರ್ಥವನ್ನು ನಾವು ಅನುಸಂಧಾನ ಮಾಡಿದರೆ ನಾವು ಔನ್ನತ್ಯವನ್ನು ಪಡಿತೇವೆ, ಮೇಲೆ ಹೋಗ್ತೇವೆ, ಮೇಲೆ ಏರ್ತೇವೆ. ಮೇಲೆ ಹೋಗ್ತೀವಿ ಅಂತ ಶಬ್ದಕ್ಕೆ ಗಾಬರಿ ಆಗ್ಬಿಡ್ತಾರೆ ಕೆಲವು. ಮ್ಯಾಲೆ ಹೋಗ್ತಾರೆ ಕೂಡಲೇ ನೋಡ್ಲಿಕ್ಕೆ ಶುರು ಮಾಡ್ತಾರೆ, ಎಲ್ಲಿ ಹೋದ್ರು ಏನೋ ಮೇಲೆ ಪಾಪ ಅಂತ. ಔನ್ನತ್ಯವನ್ನು ಪಡಿತೇವೆ, ಉನ್ನತಿಯನ್ನು ಪಡಿತೇವೆ. ವಿಜಯೇಂದ್ರ ಸ್ವಾಮಿಗಳು ಮಹಾನುಭಾವರು, ವಿಭುಧೇಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದಿರುವಂತಹ ದೊಡ್ಡ ಯತಿಗಳು, ರಾಯರ ಪರಮಗುರುಗಳು. ಅವರೊಂದು ಚಿಕ್ಕ ಕೃತಿ ಬರೆದಿದ್ದಾರೆ, ನಾರಾಯಣ ಶಬ್ದಾರ್ಥ ಅಂತ ಬರೆದಿದ್ದಾರೆ. ಎಷ್ಟು? ಅದರಲ್ಲಿ 132 ಅರ್ಥ ಬರೆದಿದ್ದಾರೆ. ನಾರಾಯಣ ಅಂದರೆ 132 ಅಂತ. ಅದು ಒಂದೇ ಒಂದು 15 ದಿವಸ 20 ದಿವಸ ನಾವು ನಿಧಾನ ಕೇಳಬೇಕು. ಒಟ್ಟಿಗೆ ನಾರಾಯಣ ಸ್ಮರಣೆಗಳು ಅಂತ ಕೇಳ್ತಾ ಇರಬೇಕಷ್ಟೇ. ಯಾದವಾರಿಯರ ಪ್ರೀತಿ ಪಾತ್ರರಾದ ಶಿಷ್ಯರು ಶ್ರೀನಿವಾಸ ತೀರ್ಥರು ಅಂತ ಅವರ ಹೆಸರು. ಅವರ ಬಳಿ ಯಾದವಾರ್ಯರ ಬಳಿ ಒಬ್ಬ ಬಂದಿದ್ದಂತೆ. ಅವನಿಗೊಂದು ದುಃಖ ಆಗಿತ್ತು, ಅವನಿಗೊಂದು ಸಮಸ್ಯೆ ಆಗಿತ್ತು. ಸಮಸ್ಯೆ ಆದಾಗಲೆಲ್ಲ ನಾವು ಜ್ಞಾನಿಗಳನ್ನು ಹುಡುಕಿಕೊಂಡು ಹೋಗ್ತಿರ್ತೇವೆ. ಹಾಗವನು ಹೋದ. ಆ ಜ್ಞಾನಿಗಳ ಬಳಿ ಹುಡುಕಿಕೊಂಡು ಹೋದಾಗ ಯಾದವಾರ್ಯರು ಕೇಳಿದ್ರು, ಏನಾಯಿತು? ಸ್ವಾಮಿ, ನನ್ನ ಕಿವಿಯಲ್ಲಿ ಯಾವಾಗಲೂ ಅಂಬಾ ಅಂತ ಕೇಳಿಸ್ತಿರ್ತದೆ ಅಂತ ಹೇಳ್ದ. ಆಶ್ಚರ್ಯ, ಅಂಬಾ ಅಂತ ಕೇಳಿಸ್ತದ? ಏನೋ ಮಾಡಿದಿ ನೀನು ಅಂದ್ರು ಯಾದವಾರ್ಯರು. ನಿನಗೆ ಅಂಬಾ ಅಂತ ಕೇಳಬೇಕಾದ್ರೆ ನೀನೇನು ಪಾಪ ಮಾಡಿದ್ದಿ ಹೇಳಿ? ಯಾಕೆಂದ್ರೆ ಗೋವು ಒಂದು, ಆಕಳು ಒಂದು ಸಾಯೋ ಕಾಲದಲ್ಲಿ ಒದರುವ ಧ್ವನಿ ಕೇಳ್ತಿತ್ತಂತವನಿಗೆ. ಅಂಥ ಪಾಪ ಏನು ಮಾಡಿದಿ ಅಂತ ಕೇಳಿದಂತೆ. ಸ್ವಾಮಿ, ಗೊತ್ತಿಲ್ಲದೆ ಒಂದು ಗೋ ಹತ್ಯೆ ಮಾಡಿಬಿಟ್ಟಿದ್ದೇನೆ, ಗೊತ್ತಾಗಿಲ್ಲ ನಂಗೆ ಅದು ಗೋ ಅಂತ ಹೇಳಿ ಹತ್ಯೆ ಆಗೋಗ್ಬಿಟ್ಟಿದೆ, ಏನು ಮಾಡಲಿ ತಿಳಿತಿಲ್ಲ. ಈಗ ಅದೋ ಅಲ್ಲಿ ದೂರದಲ್ಲಿ ನಮ್ಮ ಹುಡುಗ ಒಬ್ಬ ತುಳಸಿ ತರಲಿಕ್ಕೆ ಹೋಗಿದ್ದಾನೆ, ಅವನ ಕಡೆಗೆ ಹೋಗು, ಅವನಿಗೆ ಹೇಳು, ಕಿವಿಯಲ್ಲಿ ನಾರಾಯಣ ಅಂತ ಹೇಳು ಅಂತ ಹೇಳಿ ಕಳಿಸ್ಬಿಟ್ರೆ ಅಷ್ಟೇ, ಬೇರೆ ಏನಿಲ್ಲ. ಅವನು ಬಂದ, ಶ್ರೀನಿವಾಸ ತೀರ್ಥರಿಗೆ ನಮಸ್ಕಾರ ಹಾಕಿ, ಸ್ವಾಮಿ ನಿಮ್ಮ ಗುರುಗಳು ಹೇಳಿ ಕಳಿಸಿದ್ದಾರೆ. ಏನಂತೆ? ಏನಿಲ್ಲ, ಹೀಗೆ ಕಿವಿಯಲ್ಲಿ ಅಂಬಾ ಅಂಬಾ ಅಂತ ಕೂಗ್ತಾ ಇದೆ,
ಅದಕ್ಕೆ ದಯಮಾಡಿದ ಪರಿಹಾರ ಗುರುಗಳೇನು ಹೇಳಿದರು ಪರಿಹಾರವನ್ನ, ಅದೇನೋ ನಾರಾಯಣ ಅಂತ ಹೇಳ್ಬೇಕಂತ, ಈಗ ಬಾ ಇಲ್ಲಿ ಅಂತ ಹೇಳಿ ನಾರಾಯಣ ಅಂತ ಹೇಳಿದರು. ಇನ್ನೂ ಕೇಳಿಸ್ತಾ ಇದೆಯಾ ಅಂದರು. ಸ್ವಲ್ಪ ಲೈಟಾಗಿ ಕೇಳಿಸ್ತಾ ಇದೆ ಸ್ವಾಮಿ. ಹೌದಾ? ನಾರಾಯಣ ಅಂತ ಮತ್ತೊಂದು ಸರ್ತಿ ಹೇಳಿದರು. ಈಗ ಕೇಳಿಸ್ತಿಲ್ಲ, ಆದರೆ ಕೇಳಿಸ್ದಂಗೆ ಭ್ರಮೆ ಬರ್ತಿದೆ ಅಂದ. ಮತ್ತೊಂದು ಸರ್ತಿ ನಾರಾಯಣ ಅಂತ ಹೇಳಿದ್ರೆ ಪೂರ್ಣ ಹೊರಟೋಯ್ತಂತೆ. ಎಂಥ ಉಪಕಾರ ಮಾಡಿದ್ರು ಸ್ವಾಮಿ, ನಮಸ್ಕಾರ ಮಾಡ್ಕೊಂಡು ಹೋದರು. ಶ್ರೀನಿವಾಸ ತೀರ್ಥರ ಮನೆಗೆ ಬಂದರೆ ಯಾವ್ದಾದ್ರು ಕೇಳಿದ್ರಂತೆ, ಇಷ್ಟೊತ್ತು ಯಾಕೋ ತುಳಸಿ ತರಲಿಕ್ಕೆ ಅಂತ ಗುರುಗಳಿಗೆ ಕೇಳಿದ್ರಂತೆ. ಶಿಷ್ಯ ಏನು ಹೇಳಬೇಕು, ನೀವೇ ಕಳಿಸಿದ್ರಲ್ಲ, ಅವ್ರಿಗೆ ಯಾರನ್ನೋ ನಾರಾಯಣ ಅಂತ ಹೇಳೋದು. ಅಲ್ಲೋ ನಾರಾಯಣ ಅಂತ ಹೇಳೋದು ಇಷ್ಟೊತ್ತು ಬೇಕಾ? ಇಲ್ರಿ ಅವ್ನಿಗೆ ಹೋಗಿಲ್ಲ ಅಂತ ಅದಕ್ಕೆ 3 ಸರ್ತಿ ಹೇಳಬೇಕಾಯ್ತು ಅಂತ ಹೇಳಿದ್ರಂತೆ. ಯಾದವಾರರು ಒಂದು ಸಿಟ್ಟು ಮಾಡಿ ನೋಡಿದ್ರಂತೆ, 3 ಬಾರಿ ನೀನು ಹೇಳಿದ್ದಿ ಅಂದರೆ ನಿಮಗೆ ನಾರಾಯಣ ಶಬ್ದ ಅರ್ಥ ಗೊತ್ತಿಲ್ಲ ಅಂತ ಒಪ್ಪುಗೊಳ್ತೇನಂತೆ. ಒಂದೇ ಬಾರಿ ಹೇಳಿದಾಗ ಹೋಗಬೇಕಾದದ್ದು ನೀನು 3 ಬಾರಿ ಹೇಳಿದ್ದಿ ಅಂದರೆ ಅದಕ್ಕೆ ಪ್ರಾಯಶ್ಚಿತ್ತ ಏನಂದ್ರೆ ನಾರಾಯಣ ಶಬ್ದಾರ್ಥ ಬರಿ ಅಂತ ಕೂಡಿಸಿ ಬರೆಸಿದ್ರಂತೆ. 72 ರೀತಿಯಿಂದ ನಾರಾಯಣ ಶಬ್ದಾರ್ಥ ಬರೆದು ಶ್ರೀನಿವಾಸ ತೀರ್ಥರು. 72 ಬಾರಿ 2 ಅರ್ಥವನ್ನು ಬರೆದವರು ಶ್ರೀನಿವಾಸ ತೀರ್ಥರು. ವಿಜೇಂದ್ರ ಸ್ವಾಮಿಗಳು 132 ಅರ್ಥವನ್ನು ಒಂದು ಕಡೆಗೆ ಬರೆದಿದ್ರೆ, ಶ್ರೀನಿವಾಸ ತೀರ್ಥರಂತಹ ಮಹಾನುಭಾವರು 72 ರೀತಿಯಿಂದ ಅರ್ಥ ಬರೆದು, ಹೌದು ನನಗೆ ನಾರಾಯಣ ಶಬ್ದ ಅರ್ಥ ಗೊತ್ತಾಗಲಿಲ್ಲ ಅಂತ ಹೇಳಿಕೊಂಡ್ರಂತೆ. ಹೇಗಿದೆ ನೋಡಿ. ಏನಿಲ್ಲ, ಮತ್ತೆ ಗೋಹತ್ಯೆಯಾಗಿದೆ ಅಂತನ್ನುವುದು ಅವನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇದ್ರೆ ಅದನ್ನು ಕಳೆದುಕೊಳ್ಳುವುದಕ್ಕೆ ನಾರಾಯಣ ಅಂತ ನಾಮವನ್ನು ಹೇಳಿದ್ರಾಯ್ತಂತೆ. ಎಷ್ಟು ಬಾರಿ ಹೇಳಿದ ನಾರಾಯಣ ಅಂದರೆ 3 ಸರ್ತಿ ಹೇಳಿದ್ದಕ್ಕೆ ನಿಮಗೆ ನಾರಾಯಣ ಶಬ್ದ ಅರ್ಥ ಗೊತ್ತಿಲ್ಲ ಅಂತ ಹೇಳಿದಂತೆ. ನಾರಾಯಣ ಶಬ್ದ ಅರ್ಥ ಏನು? ಆಚಾರ್ಯರು ಮಾತು ಹೇಳ್ತಾರೆ, ನಾಮ್ನೋ ನಾರಾಯಣಾಖ್ಯಸ್ಯ ಗುಣೈಃ ಪೂರ್ತಿಂ ಹಿ ದೇವತಾಃ ವಿಜ್ಞಾಯಾರ್ಥಂ ಉಪಾಸ್ಯೈವ ಸರ್ವಾಧಿಕ್ಯ ಮಥಾಪಿರೇ. ನಾರಾಯಣ ಎಂಬ ಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ. ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥ ಹೇಗಿದೆ ಅಂದರೆ ಗುಣಪೂರ್ಣ, ಬೇರೆ ಏನು ಅರ್ಥ ಬೇಕಾಗಿಲ್ಲ, ಇದಕ್ಕಿಂತ ಹೆಚ್ಚು ತಿಳಿಯುವ ಅವಶ್ಯಕತೆಯೂ ಇಲ್ಲ. ಆದರೆ ಶ್ರೀಮದ್ ಜಯತೀರ್ಥರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಹೇಳುವಾಗ ನಾರಾಯಣ ಶಬ್ದಾರ್ಥವನ್ನು ಅನೇಕ ರೀತಿಯಿಂದ ವಿವರಣೆ ಮಾಡ್ತಾರೆ. ಅದನ್ನೆಲ್ಲ ಈಗ ಹೇಳೋದಿಲ್ಲ, ಪ್ರಸಂಗ ಇಲ್ಲ. ಆದ್ದರಿಂದ ನಾವು ನಾರಾಯಣ ಅಂತ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ ಅಂತ ತಿಳ್ಕೊಳ್ಬೇಕು. ನಿನ್ನೆ ಹೇಳುವಾಗ ಸತ್ತವನು ಮರಳಿ ಬಂದದ್ದು ನಾರಾಯಣ ನಾಮದಿಂದ ಅಂತ ಒಂದು ಘಟನೆಯನ್ನು ಹೇಳಿದೆ, ಅಜಾಮಿಳ ಉಪಾಖ್ಯಾನವನ್ನು ಹೇಳಿ. ಇವತ್ತು ಬದುಕಿದ್ದವನು ಬದುಕುಳಿದದ್ದು ನಾರಾಯಣ ನಾಮದಿಂದ ಅಂತ ಮತ್ತೊಂದು ಇತಿಹಾಸವನ್ನು ಹೇಳ್ತದೆ. ಏನು ಬದುಕಿದ್ದದ್ದು ಬದುಕುಳಿಯೋದು? ನಮ್ಮ ಬದುಕಿನಲ್ಲಿ ನಾವು ಸುಗಮವಾಗಿ ಬದುಕಬೇಕಾದರೆ ಇನ್ಯಾವ ಬೇರೆ ಊರುಗೋಲುಗಳು ಬೇಕಾಗಿಲ್ಲ, ಹರಿನಾಮವೆಂಬ ಊರುಗೋಲು ಇದ್ರೆ ಸಾಕು ಅಂತ ವೇದವ್ಯಾಸ ದೇವರೇ ಮಹಾಭಾರತದಲ್ಲಿ ಭಾಗವತದಲ್ಲಿ ಒಂದು ಘಟನೆಯನ್ನು ದಾಖಲೆ ಮಾಡುತ್ತಾರೆ. ಎಲ್ಲರೂ ಇದ್ದು ಯಾರೂ ನಮ್ಮನ್ನು ರಕ್ಷಣೆ ಮಾಡದ ಸ್ಥಿತಿ ಬರ್ತದಂತೆ ಒಂದು ಕಾಲ. ಹೀಗಿರ್ತದೆ. ಎಷ್ಟು ಆಶ್ಚರ್ಯ ಅಂದರೆ, ಮಕ್ಕಳು ಇರ್ತಾರೆ ನಮ್ಮ ಎದುರಿಗೆ, ನಮ್ಮನ್ನು ನೋಡ್ತಾ ಇರ್ತಾರೆ. ನಮ್ಮನ್ನು ನೋಡಿ 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 ನಮ್ಮನ್ನು ಆ ಕಷ್ಟದಿಂದ ಪಾರು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಮಕ್ಕಳು ಬಿಡ್ರಿ, ಕೈ ಹಿಡಿದ ಹೆಂಡತಿ ಸಪ್ತಪದಿ ಅಂತ ತುಳಿದುಕೊಂಡು ಬಂದು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮೆ ಅಂತ ಹೇಳಿಕೊಂಡ ಬಂದ ಹೆಂಡತಿ, ಅಥವಾ ಅದರ್ ಎಂಡ್ ಗಂಡ ಉಲ್ಟಾ ಹೆಂಡತಿಗೆ ಹೇಳಿದಾದರೆ, ಹೆಂಡತಿ ಕಷ್ಟದಲ್ಲಿ ಇದ್ದರೆ ಅದನ್ನು ತಪ್ಪಿಸಲು ಸಾಧ್ಯವಾಗುವುದಿಲ್ಲ ಗಂಡನಿಗೆ, ಮಕ್ಕಳಿಗಾಗೋದಿಲ್ಲ. ಬೇಡ, ನಮಗೆ ಅವರು ಇವರು ಬಂಧುಗಳು ಸಂಬಂಧಿಕರು ಇದ್ದಾರಲ್ಲ, ಅವರು ಯಾರಾದರೂ ನಮ್ಮನ್ನು ರಕ್ಷಣೆ ಮಾಡ್ತಾರ ಅಂದರೆ ಅಂತಹ ಒಂದು ಕಷ್ಟ ಬಂದಾಗ ಅವರೆಲ್ಲರೂ ನೋಡ್ತಾ ಇರ್ತಾರೆ ವಿನಃ ಯಾರೂ ನಮ್ಮನ್ನು ಬಿಡಿಸುವುದಿಲ್ಲ. ಆಗ ನಮಗೆ ಜೊತೆಗೆ ಬರುವುದು ನಾರಾಯಣ ಎಂಬ ನಾಮ ಮಾತ್ರ. ದಾಸರಿಗೆ ಎಷ್ಟು ಧೈರ್ಯ ಅಂದರೆ ದೇವರ ಜೊತೆಗೆ ಜಗಳಾಡ್ತಾರೆ. ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ರೆ ಸಾಕು ಹೋಗು ಅಂತ. ದಾಸರ ಧೈರ್ಯ ಅಲ್ಲ. ನಮಗೆ ಹೇಳಿ ಬರ್ತೇನೆ ನೋಡಿ ಹಿಂಗೆ ಹೇಳಂತ. ಆ ಹಾಡು ಹೇಳಲಿಕ್ಕೂ ಬರೋದಿಲ್ಲ ನಮಗೆ. ಹೆದರ್ಕೊಂಡು ಕೂಡ್ತೀವಿ. ಮತ್ತೆಲ್ಲರ ಅಂದ್ಕೊಂಡು ನಾವು ಸಿಟ್ಟು ಮಾಡ್ಕೊಂಡು ಕೂತ್ರೆ ಏನು ಮಾಡಬೇಕು? ನೀನು ಯಾಕೋ, ನಿನ್ನ ಹಂಗೆ ಯಾಕೋ ಅಂದರೆ ಅವರಿಗೆಲ್ಲರೂ ನಂಬಿದ್ದೇನು ಅಂದರೆ, ದಾಸರು ನಂಬಿದ್ದೇನು, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ. ಪ್ರಾಣಿಗಳಲ್ಲಿ ಅತ್ಯಂತ ಸಮರ್ಥವಾದ ಪ್ರಾಣಿಯನ್ನು ಗುರುತಿಸಿದ್ದು ಆನೆ ಅಂತ ಗುರುತಿಸಲಾಗಿದೆ. ಯಾವುದಕ್ಕೆ? ಭಾರ ಹೊರಿಯುವುದಕ್ಕೆ. ಭಾರ ಹೊರಿಯುವುದಕ್ಕೆ ಅತ್ಯಂತ ಸಮರ್ಥವಾದ ಪ್ರಾಣಿ ಅದು ಆನೆ. ಅಂತಹ ಒಂದು ಆನೆಯನ್ನು ಕಂಡಾಗ ಇನ್ನುಳಿದ ಎಲ್ಲ ಪ್ರಾಣಿಗಳು ಹೆದರಿ ಓಡಿ ಹೋಗುವಂತಹ ಸ್ಥಿತಿ. ಅವನಿಗೆ, ಆ ಆನೆಗೆ ಒಂದು ಬುದ್ಧಿ ಭ್ರಮಣೆಯಾಗಿತ್ತು. ಏನು ಅಂದರೆ, ನನ್ನ ನೋಡಿ ಹುಲಿ ಸಿಂಹಗಳೆಲ್ಲ ಹೆದರಿಕೊಂಡು ಓಡಿ ಹೋಗ್ತಿದೆ ಅಂತಂದ ಮೇಲೆ ನನಗೆ ಸರಿಸಾಟಿಯಾದ ಆನೆ ಇನ್ನೊಂದಿಲ್ಲ ಜಗತ್ತಿನಲ್ಲಿ, ಪ್ರಾಣಿ ಇನ್ನೊಂದಿಲ್ಲ ಅಂತ ಹೇಳಿ
ಸ್ವಚ್ಛಂದವಾಗಿ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಸಂಬಂಧಿಕರನ್ನ ಕರೆದುಕೊಂಡು ಒಂದು ಕೊಳದಲ್ಲಿ ವಿಹಾರ ಮಾಡ್ತಾ ಇರುವಾಗ ಒಂದೇ ಒಂದು ಮೊಸಳೆ. ಪ್ರಸಿದ್ಧಿ ಯಾಕಾಯ್ತು ಗೊತ್ತಾ? ಮೊಸಳೆ ಕಣ್ಣೀರು ಅನ್ನೋದಕ್ಕೆ ಪ್ರಸಿದ್ಧಿ ಆಯ್ತು. ಇನ್ಯಾವುದು ಪ್ರಸಿದ್ಧಿ ಆಗಿಲ್ಲ, ಮೊಸಳೆ ಕಣ್ಣೀರು ಅಂತ. ಯಾಕೆ ಅಂದ್ರೆ ಮೊಸಳೆ ಕಣ್ಣೀರನ್ನು ನಂಬೋ ಹಾಗಿಲ್ಲ. ಮೊಸಳೆ ಕಣ್ಣೀರು ಯಾರು ನಂಬ್ತಾರ ಅಂದ್ರೆ ಸುಮ್ಮನೆ ಅಳೋದು ಅಂತ ಅರ್ಥ. ನಂಬೋದಿಲ್ಲ ಜನ ಯಾರು ಮೊಸಳೆ ಕಣ್ಣೀರು. ಅಂತಹ ಮೊಸಳೆ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ರೆ ಹೆಂಡತಿ ಅಲ್ಲೇ ಇದ್ರು, ಮಗ ಅಲ್ಲೇ ಇದ್ದ, ಮಾಮ ಮಾಮಿ ಅಲ್ಲೇ ಇದ್ರು, ಕಾಕಾ ಕಾಕು ಅಲ್ಲೇ ಇದ್ರು. ಕಾಕಾ ಕಾಕು, ಮಾಮ ಮಾಮಿ, ನಾನಾ ನಾನಿ ಎಲ್ಲ ಅಲ್ಲೇ ಇದ್ದು ರೀ. ಯಾರೂ ಅವನ ಹತ್ರ ಬರಲಿಲ್ಲ. ಯಾರು ನಮ್ಮ ಹತ್ರ ಬರುದಿಲ್ರಿ. ಅಕಸ್ಮಾತ್ ಏನರ ಜರ್ಜಿತರಾಗಿ ರೋಗದಿಂದ ಬುಕ್ ಹಿಡಿದು ಹಾಸಿಗೆ ಹಿಡಿದಿದ್ವಿ ಅಂದ್ರೆ ಯಾರ ಬಾಜು ಕುತ್ಕೊಂಡು ನೀವ್ಯಾಕೆ ಚಿಂತೆ ಮಾಡ್ತೀರಿ, ನಿಮ್ಮ ಜ್ವರ ನಾ ತಗೋತೀನಿ, ನಿಮ್ಮ ವೃದ್ಧಾಪ್ಯ ನಾ ತಗೋತೀನಿ, ನಿಮ್ಮ ಕೆಮ್ಮು ನಾ ಕೆಮ್ತೀನಿ ಅಂತಾರೆ ಹೇಳ್ಕೊಡಂತ. ಯಾರೂ ಅನ್ನೋದಿಲ್ರಿ. ನೀವು ಕೆಮ್ತಿರ್ರಿ, ಔಷಧ ಕೊಡ್ತೀವಿ ಅಷ್ಟೇ ಕೆಲಸ. ಯಾರೂ ನಮ್ಗೆ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಾಮಿ ಮೇ ಜ್ಞಾತಯ ಆತುರಂಗಜಾಹ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತಃ ವ್ಯಹಂಚ ತಮ್ಯಾಮಿ ಪರಂಪರಾಯಣಂ. ಕೊನೆಗೆ ನಾನು ಸೇರೋದು ಯಾರನ್ನ, ನನ್ನನ್ನು ಈ ಸ್ಥಿತಿಯಲ್ಲಿ ರಕ್ಷಿಸುವರು ಯಾರನ್ನ ಅಂತ, ಯಾರು ನನ್ನನ್ನು ರಕ್ಷಿಸ್ತಾರೆ ಅಂತ ಕೇಳಿದರೆ ಅವನಿಗೆ ತಲೆಯಲ್ಲಿ, ನಮ್ಮಲ್ಲಿ ಹೇಳ್ತಿರ್ತಾರಲ್ಲ ಉತ್ತರ ಕರ್ನಾಟಕದಲ್ಲಿ, ಬುದ್ಧಿ ಬೆಟ್ಟಿ ಆಯಿತು ಅಂತಿರ್ತಾರಲ್ಲ. ಬುದ್ಧಿ ಬೆಟ್ಟಿ ಆಯಿತು ಅಂದ್ರೆ ಅರ್ಥ ಗೊತ್ತಾಯ್ತಾ? ಏನಂತ ಹೇಳಿ ನೋಡ. ಬುದ್ಧಿ ಬೆಟ್ಟಿ ಆಯಿತು ಅಂದ್ರೆ ಏನು? ಇದ್ದಿದ್ದಿಲ್ಲ ಅಂತ ಅರ್ಥ. ಸಿಂಪಲ್ ಮ್ಯಾಟರ್. ಬುದ್ಧಿ ಇದ್ದಿದ್ದಿಲ್ಲ. ಇವತ್ತು ಭೇಟಿ ಆಗ್ಬೇಕಾದ್ರೆ ಇದ್ರೆ ಭೇಟಿ ಆಗೋದು ಹೆಂಗೆ? ಇದ್ರೆ ಅಲ್ಲೇ ಇರ್ತಿತ್ತು. ಇಲ್ಲ, ಅದಕ್ಕೆ ಭೇಟಿ ಆಗ್ತದೆ. ಭೇಟಿ ಆಯಿತು. ಕೊನೆಗೊಂದಂದ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ನಾರಾಯಣ ಅಂತ ಕೂಗಿದ್ನಂತೆ. ಆಗ ನಾರಾಯಣ ಅದರಿಂದ ಪಾರ ಮಾಡಿದ. ಅಂದ್ರೆ ಆಚಾರ್ಯ ಹೇಳೋದೇನು ಅಂದ್ರೆ, ಪರಲೋಕ ವಿಲೋಕನ ಸೂರ್ಯ ನಿಭ, ಇಹಲೋಕ ವಿಲೋಕನ ಸೂರ್ಯ ನಿಭ. ಪರಲೋಕದಿಂದಲೂ ಪಾರ ಮಾಡುವುದರ ಜೊತೆಗೆ ಇಹಲೋಕದಿಂದಲೂ ಪಾರ ಮಾಡುವಂತಹದ್ದು ಭಗವಂತನ ಮೂರ್ತಿಗಳು, ಭಗವಂತನ ನಾಮಗಳು ಅಂತ ಮಧ್ವಾಚಾರ್ಯರು ಕೊಂಡಾಡ್ತಾ ಇದ್ದಾರೆ. ನಾರಾಯಣಾಮಲ ಕಾರಣ ಬಂದೇ ಕಾರಣ ಕಾರಣ ಪೂರ್ಣವರೇಣ್ಯ. ದೇವರ ಸ್ತೋತ್ರವನ್ನು ಮಾಡ್ತಾ ಆಚಾರ್ಯರು ವೇದದ ಭಾಷೆಯನ್ನ ತಮ್ಮ ಭಾಷೆಯನ್ನಾಗಿ ಉಪಯೋಗಿಸ್ಕೊಳ್ತಾರೆ. ವರೇಣ್ಯ ಅಂತ ಉಪಯೋಗಿಸ್ಕೊಳ್ತಾರೆ. ಇದು ವಾಸ್ತವಿಕವಾಗಿ ಗಾಯತ್ರಿಯ ಶಬ್ದ. ಅದು ವರೇಣ್ಯಂ ಅಂತನ್ನುವುದು. ಅದನ್ನ ತಮ್ಮ ವಾಕ್ಯದಲ್ಲಿ ಬಳಸಿಕೊಳ್ಳುತ್ತಾರೆ. ಆಗಾಗ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ವೇದದ ಶಬ್ದಗಳನ್ನ ತಮ್ಮ ಶಬ್ದಗಳ ಜೊತೆಗೆ ಪೋಣಿಸಿಕೊಂಡು ಗ್ರಂಥವನ್ನು ರಚನೆ ಮಾಡುತ್ತಾರೆ. ಅನುವ್ಯಾಖ್ಯಾನದಲ್ಲಿ ಅನೇಕ ಕಡೆಗಳಲ್ಲಿ ಹೀಗೆ ಮಾಡಿದಾಗ ಜಯತೀರ್ಥರು ವ್ಯಾಖ್ಯಾನ ಮಾಡುವಾಗ ಅಂತಾರೆ, ಬಹಳ ಅದ್ಭುತವಾಗಿ ಹೇಳ್ತಾರೆ ಜಯತೀರ್ಥರು ವ್ಯಾಖ್ಯಾನ ಮಾಡುವಾಗ. ಯಾಕೆ? ನಮ್ಮೆಲ್ಲರಿಗೂ ನಮ್ಮದೇ ಆದ ಒಂದು ಭಾಷೆ ಅಂತಿದ್ದಾಗ ವೇದದ ಭಾಷೆಯನ್ನು ನಮ್ಮ ಭಾಷೆಯ ಜೊತೆಗೆ ಸೇರಿಸಿಕೊಳ್ಳುವ ಈ ಸಾಹಸ ಅಥವಾ ಈ ಪ್ರಯತ್ನವನ್ನ ಆಚಾರ್ಯ ಯಾಕೆ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ಜಯತೀರ್ಥರು ಉತ್ತರ ಹೇಳ್ತಾರೆ, ಸ್ವಸ್ಯ ಪರಮ ವೈದಿಕತ್ವ ಜ್ಞಾಪನಾಯ ಅಂತ. ನಾನು ಅತ್ಯಂತ ವೈದಿಕ, ನನಗೆ ವೇದದಲ್ಲಿ ಎಷ್ಟು ನಿಷ್ಠೆ ಇದೆ ಅಂದರೆ, ಉಳಿದವರು ಹೇಳಿದಂತೆ ವೇದವನ್ನು ಒಂದು ಕಡೆಗೆ ಸತ್ಯವೂ ಇನ್ನೊಂದು ಕಡೆಗೆ ಸುಳ್ಳು, ವೇದವು ಒಂದು ಕಡೆಗೆ ಹೇಳುವ ಮಾತುಗಳು ಮಾತ್ರ ನಮ್ಮ ಜೀವನಕ್ಕೆ ಉಪಯೋಗ ಬೀಳುತ್ತದೆ, ಇನ್ನುಳಿದದ್ದು ಉಪಯೋಗ ಬೀಳುವುದಿಲ್ಲ ಅಂತ ಹೇಳುವ ವ್ಯಕ್ತಿ ನಾನಲ್ಲ. ವೇದದ ಮೊದಲನೇ ಅಕ್ಷರದಿಂದ ಕೊನೆಯ ಅಕ್ಷರವರೆಗೂ ಕೂಡ ಭಗವಂತನನ್ನೇ ಹೇಳ್ತದೆ ಎನ್ನುವ ಪರಮ ವೈದಿಕ ನಾನು ಅಂತ ಜಗತ್ತಿಗೆ ತಿಳಿಸುವುದಕ್ಕಾಗಿ ಅಲ್ಲಲ್ಲಿ ವೈದಿಕ ಶಬ್ದಗಳನ್ನು ಬಳಸ್ತಾರಂತೆ. ಪೂರ್ಣ ವರೇಣ್ಯ. ಕಾರಣ ಈ ಜಗತ್ತಿಗೆ ಕಾರಣಗಳಾದ ಪದಾರ್ಥಗಳು ಅಂತ ಯಾವುದಿವೆಯೋ ಅದು ಎಲ್ಲದಕ್ಕೂ ಕಾರಣನಾದವನು ಯಾರು ಅಂದರೆ ದೇವರು. ಅಮಲ ಕಾರಣ, ದೋಷವಿಲ್ಲದ ಕಾರಣನಾಗಿದ್ದಾನೆ ಅಂತ ಹೀಗೆ ಹೇಳ್ತಾ ಅವನ ಸ್ತೋತ್ರವನ್ನು ಮಾಡಿ ಮುಕ್ತಾಯ ಮಾಡ್ತಾರೆ. ಇದಾದ ಮೇಲೆ ಇನ್ನೂ ಚಂದಾದ ಅರ್ಥಗಳೆಲ್ಲ ಇದೆ ನಾರಾಯಣ ಶಬ್ದಕ್ಕೆ. ನಾರಾಯಣ ಶಬ್ದಾರ್ಥವನ್ನೇ ನೋಡುವಾಗ ಆ ವಿಚಾರವನ್ನು ನೋಡುವಂತೆ. ಮುಂದಿನ ಮಾತು ಯಾವುದು ಅಂತ ಕೇಳಿದ್ರೆ, 3ನೇ ಶ್ಲೋಕದಲ್ಲಿ ಭಗವಂತನ ಸ್ತೋತ್ರ. ಮಾಧವ ಮಾಧವ ಸಾಧಕ ವಂದೇ ಬಾಧಕ ಬೋಧಕ ಶುದ್ಧ ಸಮಾಧೆ ಗೋವಿಂದ ಗೋವಿಂದ ಪುರಂದರ ವಂದೇ ಸ್ಕಂದ ಸುನಂದನ ವಂದಿತ ಪಾದ. ಇದು ಭಗವನ್ನಾಮ ಸ್ಮರಣೆ ಎಲ್ಲರೂ ಮಾಡಬೇಕು. ಈಗಂತೂ ವಿಶೇಷವಾಗಿ ರುದ್ರದೇವರ ಆರಾಧನೆ ನಡೀತಾ ಇರೋ ಕಾಲದಲ್ಲಿ
ಅವರಿಗೆ ಪ್ರಿಯನಾದ ರುದ್ರದೇವರಿಗೆ ಪ್ರಿಯನಾದ ಭಗವತ್ ಸ್ಮರಣೆಯನ್ನು ಮಾಡೋದು ಬಹಳ ಚಂದ. ವೈಷ್ಣವಾನಾಂ ಯಥಾ ಶಂಭು ಅಂತ ಹೇಳುತ್ತಾರೆ. ವೈಷ್ಣವರಲ್ಲಿ ವೈಷ್ಣವೋತ್ತಮರು ಅಂದರೆ ರುದ್ರದೇವರಂತೆ. ವಿಷ್ಣುವನ್ನ ಅಷ್ಟು ಪ್ರೀತಿ ಮಾಡ್ತಾರಂತೆ. ನಿನ್ನೆ ಹೇಳಿದೆ ಅವರೇ ಬಂದು ಕೇಶವಾನ್ ಸಂಬೋಧನೆ ಮಾಡಿದ್ದು ಅಂತ. ಆಗ ಈ ಕಾಲದಲ್ಲಿ ಭಗವಂತನ ಹೆಸರುಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ. ಮಾಧವ ಮಾಧವ ಸಾಧಕ ಬಂದೇ ಬಾಧಕ ಬೋಧಕ ಶುದ್ಧ ಸಮಾಧೆ ಗೋವಿಂದ ಗೋವಿಂದ ಪುರಂದರ ಬಂದೆ ಸ್ಕಂದ ಸುನಂದನ ವಂದಿತ ಪಾದ. ಪುರಂದರ ಅಂತ ದೇವರಿಗೆ ಹೆಸರಂತ. ನಿಜವಾಗಿ ಈ ಹೆಸರು ಯಾರಿಗೆ ಇದ್ದದ್ದು? ಪುರಂದರ ಅಂತ ಇದ್ದ ಹೆಸರು ಯಾರದಿದು? ಇಂದ್ರದೇವರಿಗಿರುವಂತಹ ಹೆಸರು ಪುರಂದರ ಅಂತ. ಇಂದ್ರದೇವರ ಹೆಸರಲ್ಲ ಇದು, ಭಗವಂತನ ಹೆಸರು ಅಂತ ತೋರಿಸಿಕೊಟ್ಟವರ ಆಚಾರ. ಯಾಕೆ ಇಂದ್ರದೇವರಿಗೆ ಈ ಹೆಸರು ಇದ್ದದ್ದಾದರೆ ಅದು ಕೇವಲ ಇಟ್ಟ ಹೆಸರು. ಇಂದ್ರದೇವರಿಗೆ ಒಂದು ಇಟ್ಟ ಹೆಸರು, ಯಾರೋ ಪುರಂದರ ಅಂತ ಕರೆದ್ರು ಅಂತ ಹೇಳಿ. ದೇವರಲ್ಲಿ ಮಾತ್ರ ನಿಜವಾಗಿ ಸಾರ್ಥಕವಾಗುವ ಹೆಸರಂತೆ ಪುರಂದರ ಅಂತ. ಯಾಕೆ ಪುರಂದರ ಅಂತ ಸಾರ್ಥಕವಾಯಿತು ಆ ಮಾತನ್ನು ನಾವು ನೋಡಬೇಕು. ಗೋವಿಂದ ಗೋವಿಂದ ಅಂತ ದೇವರನ್ನ ಕರೀತಾರೆ. ದೇವರಿಗೆ ಗೋವಿಂದ ಅಂತ ಕರೆಯುವುದು ಬಹಳ ಪ್ರಸಿದ್ಧವಾದದ್ದು. ಯಾವಾಗ ಕರಿತೀವೋ ಬಿಡ್ತೀವೋ ಗೊತ್ತಿಲ್ಲ, ಊಟಕ್ಕೆ ಕೊಡೋ ಕಾಲಕ್ಕಂತೂ ಕರಿತಿರ್ತೀವಿ. ಇಷ್ಟು ಮಾತ್ರ ನಮ್ಗೆ ಚಲೋ ನೆನಪದ. ಅದರಲ್ಲೂ ವಿಶೇಷವಾಗಿ ನಮ್ಮಂತಹ ಬ್ರಾಹ್ಮಣರು ಊಟಕ್ಕೆ ಕೊಡೋ ಕಾಲಕ್ಕೆ ಇನ್ಯಾರ ಹೆಸರು ಹೇಳದೇ ಇದ್ರು ಇಂದಿರಾ ರಮಣ ಗೋವಿಂದ ಗೋವಿಂದ. ಇದು ಏನು ಸಿಗ್ನಲ್ ಇದು ಅಂತ ಗೊತ್ತಾ, ಅಂದ್ರೆ ಇದು ಏನು ಹೇಳಲಿಕ್ಕೆ ಹೊರಟ್ರಂತ ಗೊತ್ತಾಗಲ್ಲ. ಅದು ಯಾಕಂತ ಬರೀ ಗೋವಿಂದ ಮೇಲೆ ಪ್ರೀತಿ. ಅವ್ನು ಗೋವಿಂದ ಅಂತ ಜೋರ್ವರೆಗೆ ಬಂದ್ಬಿಡ್ತಾರೆ ಕೊನೆಗೆ. ಅವ ಏನ್ರ ಕೈಯಾಗಿ ತಂಬೀತಾರ ಹಿಡ್ಕೊಂಡಿದ್ರೆ ಗೋವಿಂದ ಜಾರಿ ಬೀಳೋದ್ರಿ ಕೈಯಾಗಿ ಅಷ್ಟು ಬರೀ ಗೋವಿಂದ ಅಂತ ಬರೋದ. ಆಯ್ತು ಬಿಡ್ರಿ, ಏನ್ ಮಾಡ್ಲಿ ಬರ್ತದೆ. ಗೋವಿಂದ ಗೋವಿಂದ ಅಂತ ಭಗವಂತನ ಹೆಸರು, ಎಷ್ಟು ಸುಂದರವಾದ ಹೆಸರು ದೇವರಿಗೆ. ಅದರ ಮೇಲೆ ಮಾಧವ ಮಾಧವ ಸಾಧಕ ಬಂದೆ ಬಾಧಕ ಬೋಧಕ ಶುದ್ಧ ಸಮಾಧೆ. ಮಾಧವ ಮಾಧವ ಅಂತ ಕರೆದ್ರಂತ ದೇವರನ್ನ. ಯಾಕೆ ದೇವರನ್ನ ಮಾಧವ ಅಂತ ಕರೆದದ್ದು? ಒಂದರ್ಥ ಮಾಧವ ಮಾಧವ ಅಂತಂದ್ರೆ ಬಹಳ ಚಂದ ಅರ್ಥ ಇದೆ. ಏನು ಮಾಧವ ಅಂದ್ರೆ ಮಾ ಅಂದ್ರೆ ಲಕ್ಷ್ಮೀದೇವಿ ಅಂತೆ, ಧವ ಅಂದ್ರೆ ಗಂಡ ಅಂತ ಅರ್ಥ. ಬಹಳ ಚಂದದ್ರಿ ಅರ್ಥ. ತಿಳಿದ್ಬಿಟ್ಟು ನಮಗೀಗ ಅದು ಯಾಕೆ ಚಂದದ ಅಂದ್ರೆ ತಿಳಿತದ ಅಂತ ತಿಳ್ಕೊಂಡು ಚಂದದ್ರಿ. ಅದು ತಿಳಿಲಿಲ್ಲ ಅಂದ್ರೆ ಏನೋ ಪಾಪ ಆಚಾರು ಏನು ಹೇಳಿದ್ರೋ ಏನೋ. ಮಾಧವ ಅಂತ ಯಾಕೆ ಕರೀತಾರೆ? ಲಕ್ಷ್ಮೀದೇವಿಯ ಗಂಡ. ಲಕ್ಷ್ಮೀದೇವಿಯ ಗಂಡ ಅಂತನ್ನೋದು ದೇವರಲ್ಲಿ ಕರೆಯುವ ಒಂದು ಹೆಸರು. ಇದರ ಅರ್ಥ ಏನು? ನಾವು ಮೊನ್ನೆ ನೋಡಿದ್ವಲ್ಲ, ಲಕ್ಷ್ಮೀಪತಿ ಅಂತ ಹೇಳಿದಾಗ ಏನು ಹೇಳಿದ್ನಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಲ್ಲ ಒಂದು ಮಾತು ಅಲ್ಲ. ಅಲ್ಲಿಗೆ ಕೂತ್ಕೊಂಡಿದ್ರೆ ಮುಂದೆ ಯಾವಾಗ ಹೋಗ್ಬೇಕು ನಾವು? ಮಾಧವ ಅಂತ ದೇವರಿಗೆ ಕರಿಬೇಕಾದ್ರೆ ಲಕ್ಷ್ಮೀಪತಿ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂದ್ರೆ ಲಕ್ಷ್ಮಿಗೆ ಮಾತ್ರ ಪತಿ ಅಂತ ಅರ್ಥ. ಇದು ಸ್ವಾರಸ್ಯ ಆಗಿರೋದು. ಲಕ್ಷ್ಮಿಗೆ ಮಾತ್ರ ಪತಿ ಅಂದ್ರೆ ಇನ್ಯಾರಿಗೂ ಪತಿ ಅಲ್ಲ ಅವನು. ಅದಕ್ಕೆ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ ಒಂದು ಶಾಸ್ತ್ರದ ಮಾತು. ಏನು? ಅಸಾಧಾರಣ್ಯೇನ ವ್ಯಪದೇಶ. ಸಾಧಾರಣ ಶಬ್ದಗಳೇ ಕೆಲವರಲ್ಲಿ ಬಳಸಿದಾಗ ಸ್ಪೆಷಲ್ ಆಗಿ ಅರ್ಥ ಆಗ್ತಿರ್ತದೆ. ಈಗ ಉದಾಹರಣೆಗೆ ವಾಯುಭಕ್ಷ ಅಭಕ್ಷ ಅಂತ ಶಬ್ದ ಇದೆ. ಅಭಕ್ಷ ಅಂದ್ರೆ ಏನು? ನೀರು ಕುಡಿಯುವರು ಅಂತ ಅರ್ಥ. ವಾಯುಭಕ್ಷ ಅಂದ್ರೆ ಏನು? ಗಾಳಿ ಕುಡಿಯೋರು ಅಂತ ಅರ್ಥ. ನಾವು ಗಾಳಿ ಕುಡಿತೀವೋ ಇಲ್ಲೋ? ನಾವು ಗಾಳಿ ಕುಡದೆ ಬದುಕಬೇಕು. ನೀರು ಕುಡಿತೀವೋ ಇಲ್ಲೋ? ಕುಡಿತೀವಿ. ಆದರೆ ಕೋಶಗಳಲ್ಲಿ ವಾಯುಭಕ್ಷ ಅಂತ ಕರೆದದ್ದು ಸರ್ಪಕ್ಕೆ ಮಾತ್ರ, ಇನ್ಯಾರಿಗೂ ಇಲ್ಲ. ನಾವು ಯದ್ಯಪಿ ನಾವು ಕುಡಿತೇವೆ, ಗಾಳಿಯನ್ನೇ ಕುಡಿದು ಬದುಕೋದು. ಆದರೆ ಆ ಹೆಸರು ಸ್ಪೆಷಲ್, ಕೆಲವರಿಗೆ ಮಾತ್ರ ಬರ್ತದೆ. ಹಾಗೆ ಇದು ಮಾಧವ ಅಂದ್ರೆ ಲಕ್ಷ್ಮೀಪತಿ ಅಂತ ಅನ್ನೋ ಶಬ್ದವನ್ನು ಸ್ವಲ್ಪ ಸ್ಪೆಷಲ್ ಮಾಡಬೇಕು. ಏನು? ಲಕ್ಷ್ಮಿಗೆ ಮಾತ್ರ ಪತಿ ಅಂತ ಅರ್ಥ, ಇನ್ಯಾರಿಗೂ ಪತಿ ಅಲ್ಲ. ಇನ್ಯಾರಿಗೂ ಪತಿ ಅಲ್ಲ ಅಂದ್ರೆ ಅರ್ಥ ಏನು? ಲಕ್ಷ್ಮಿಗೆ ಮಾತ್ರ ಪತಿ, ಇನ್ಯಾರಿಗೆ ಪತಿ ಅಲ್ಲ ಅಂದ್ರೆ ಏನಂದ್ರೆ ಜಗತ್ತಿನಲ್ಲಿ ಇದ್ದ ಯಾರೂ ಕೂಡ ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿ ದೇವರನ್ನ ಗಂಡ ಅಂತ ಅನ್ನೋ ಹಾಗಿಲ್ಲ, ಗಂಡ ಅಂತ ಉಪಾಸನೆ ಮಾಡುವ ಹಾಗಿಲ್ಲ ಅಂತ ಶಾಸ್ತ್ರಗಳು ಒಂದು ಮರ್ಯಾದೆಯನ್ನ ನಿರ್ಧಾರ ಮಾಡಿವೆ, ನಿಯಮವನ್ನ ಹಾಕಿಕೊಟ್ಟಿವೆ. ಇವರು ಮಾತ್ರ ಇದರ ಚಿಂತೆ ಮಾಡಬೇಕು, ಇನ್ನು ಉಳಿದವರು ಚಿಂತನೆಯನ್ನು ಮಾಡಬಾರದು ಅಂತ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಏನೋ ಎಂತೋ ಪಾಪ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಹೇಳ್ಬಿಟ್ರು, ನೀವು ದೇವರನ್ನ ಗಂಡ ಅನ್ಬೇಡ್ರಿ, ಗಂಡನ್ನೇ ದೇವರು ಅಂದ್ಬಿಡ್ರಿ ಅಂತ. ಈಗ ಸಮಸ್ಯೆ ಹೆಣ್ಮಕ್ಳಿಗಾಗಿಲ್ಲ, ಗಂಡಸರಿಗೆ ಆಯ್ತಿವ. ಯಾಕೆ? ಗಂಡನ್ನೇ ದೇವರು ಅಂದ್ಬಿಡ್ರಿ ಅಂದ್ರೆ ಇವ್ನಿಗೆ ಏನ್ ಫಜೀತಿ ನೋಡ್ರಿ ಹೇಳ್ತೀನಿ.
ಕೈಯಲ್ಲಿ ಶಂಖ ಇಲ್ಲ, ಚಕ್ರ ಇಲ್ಲ, ಕಿರೀಟ ಇಲ್ಲ, ಶ್ರೀವತ್ಸ ಚಿಹ್ನೆ ಇಲ್ಲ, ಏನೇನಿಲ್ಲ ಇವನ್ ಕಡೆ ಪಾಪ. ಪತಿಗೆ ಪರದೈವವೆಂದು ಬಗೆದಾಗ, ಯಾರು ಹೇಳ್ಕೊಟ್ರು ಏನೋ ಬಗೆದಾಗ, ಇವ್ ಬಗಿಲಿಕ್ಕೆ ಹೋಗ್ತಾರೆ ಹೇಳ್ಕೊಟ್ಟು. ಪತಿಗೆ ಪರದೈವವೆಂದು ಬಗೆದಾಗ, ನನಗೆ ಇದು ಕೇಳಿದಾಗೆಲ್ಲ ಗಾಬರಿ ಆಗ್ತಿರ್ತದೆ. ಅದಕ್ಕೆ ನಾ ಮನ್ಯಾಗ ಹೇಳಂಗಿಲ್ರಿ ಇಂಥವೆಲ್ಲ. ಉಪನ್ಯಾಸದಾಗ ಅಷ್ಟ ಹೇಳ್ತೀನಿ ನಾನು. ನಮ್ಮ ಉಪನ್ಯಾಸಕ್ಕೆ ನಮ್ಮ ಮನೆಯವ್ರು ಕರ್ಕೊಂಬರಂಗಿಲ್ಲ ನಾನು. ನಾ ಶಣೆ ಇದ್ದೀನಿ ಅದಕ್ಕೆ. ಮತ್ತೆ ಯಾರು ನೀವು ಯಾರು ಹೇಳ್ಬೇಡ್ರಿಪ್ಪ, ಮನೆ ಸುದ್ದಿ ಮುಟ್ಟಿಸ್ಬೇಡ್ರಿ ದಯಮಾಡಿ. ಪತಿಗೆ ಪರದೈವ, ದೇವರನ್ನ ಗಂಡ ಅಂತ ಉಪಾಸನೆ ಮಾಡಬಾರದು ಅಂತ ಹೇಳಿದ ಮೇಲೆ ಇವರಿಗೊಂದು ಉಪಾಸನೆಗೆ ಏನೋ ಬೇಕಾಗಿತ್ತಲ್ಲ ಮತ್ತೆ ಹೆಣ್ಮಕ್ಳಿಗೆ. ಅದಕ್ಕೆ ಲೋಕದಲ್ಲಿ ಏನು ವ್ಯವಸ್ಥೆ ಮಾಡಿದ್ರು ಅಂದ್ರೆ ಗಂಡನನ್ನೇ ದೇವರೆಂದು ತಿಳಿಯಿರಿ ಅಂತ. ಅದಕ್ಕೆ ಭಾಗವತ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ತದೆ. ಗಂಡನ ದೇವರು ಅಂದ್ರೆ ಗಂಡನ ದೇವರು ಅಂತ ತಿಳಿಬೇಡ್ರಿ. ಭಾಗವತ ಸ್ಪಷ್ಟ ಮಾಡ್ತದೆ. ಹಂಗೆ ತಿಳ್ಕೊಂಡ್ರಿ ಅಂದ್ರೆ ಪಂಚಾಮೃತ ಅವನಿಗೆ ಮಾಡ್ಬೇಕಾಗ್ತದೆ. ಪರಿಸ್ಥಿತಿ ಗಂಭೀರ ಆಗ್ತದೆ. ಆಮೇಲೆ ಸೇಬು ಹಣ್ಣು, ಬಾಳೆಹಣ್ಣು, ತುಪ್ಪ, ಜೇನುತುಪ್ಪ ಎಲ್ಲ ಯೋಗ ಮುಸಡಿ ಒರೆಸೋದು. ಇದು ಪಾಪ, ಇದ್ರ ಕತಿ ಏನ್ರಿ ಎಲ್ಲರ. ಆಮೇಲೆ ಆ ಗಂಡ ನನ್ನ ಹತ್ರ ಬರೋಣ, ನೀವ್ ಯಾಕೆ ಪುರಾಣದಾಗ ಹೇಳಿದ್ರಿ, ನಿಮಗೇನು ಕೆಲಸ ಇದ್ದಿದ್ದಿಲ್ಲ ಏನು, ಹಂಗಲ್ಲ. ಅದಕ್ಕೆ ನೋಡ್ರಿ, ಶಿಷ್ಯರು ಅಧ್ಯಯನ ಮಾಡುವ ಕಾಲದಲ್ಲಿ ಅವರಿಗೆ 2 ಜವಾಬ್ದಾರಿ ಇದೆ ಶಿಷ್ಯರಿಗೆ. ದೇವರ ಪೂಜೆಯನ್ನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು. ಅದಕ್ಕೆ ವೇದವ್ಯಾಸ ದೇವರು ಒಂದು ಚಮತ್ಕಾರ ಮಾಡಿದರು. ನಿಮಗೆ ಅಧ್ಯಯನ ಮಾಡಿ ಪೂಜೆ ಮಾಡೋದು ಎರಡೆರಡು ಆಗೋದಿಲ್ವಲ್ಲ, ಅದಕ್ಕೆ ಗುರುಗಳೇ ನಿಮಗೆ ದೇವರು ಅಂತ ಅಲ್ಲೇ ಪೂಜೆ ಮಾಡಿಬಿಡ್ರಿ ಅಂತ ಹೇಳ್ಬಿಟ್ರು. ಅಂದರೆ ಗುರುಗಳಲ್ಲಿ ದೇವರಿದ್ದಾನೆ ಅಂತ ತಿಳಿದು ಗುರುಗಳನ್ನೇ ಪೂಜೆ ಮಾಡ್ತಾ ಇದ್ದೆ ದೇವರ ಪೂಜೆ ಮಾಡಿದಂತೆ. ಈಗ ಹೆಣ್ಮಕ್ಳಿಗೂ ಅದೇ ಅರ್ಥ. ಅಂದರೆ ದೇವರ ಪೂಜೆ ಮಾಡುವುದಕ್ಕೆ ಒಂದು ಪ್ರತಿಮೆ ಬೇಕಾಗಿತ್ತಲ್ಲ, ಅದಕ್ಕೆ ಯಾರು ಪ್ರತಿಮೆ ಅಂತ ಕೇಳಿದ್ರೆ ಗಂಡನೇ ಪ್ರತಿಮೆಯಾಗಿ ಇಟ್ಕೊಳ್ರಿ ಅಂತ ಹೇಳಿದ್ದಾರೆ. ಹೇಗೆ ಶಾಲಿಗ್ರಾಮಾದಿಗಳು ಗಂಡಸರಿಗೆ ಪೂಜೆಗೆ ಪ್ರತಿಮೆಗಳಾಗಿವೆಯೋ ಹಾಗೆ ಹೆಣ್ಣಿಗೆ ಅವರ ಪತಿಯೇ ಪೂಜೆಗೆ ಪ್ರತಿಮೆಯಾಗಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು ಅಂತ. ಇದು ಭಾಗವತ ಸಪ್ತಮ ಸ್ಕಂದಲ್ಲಿ ಹೇಳುವಾಗ ಆಚಾರ್ಯರು ಈ ಮಾತನ್ನು ತಿಳಿಸಿಕೊಳ್ತಾರೆ. ಅಂತೂ ಮಾಧವ ಅಂದರೆ ಮಹಾಲಕ್ಷ್ಮೀ ದೇವಿಯು ಮಾತ್ರ ದೇವರನ್ನ ಗಂಡ ಎಂದು ಉಪಾಸನೆ ಮಾಡಬೇಕು. ಜೊತೆಗೆ ಭಗವಂತ ಮಹಾಲಕ್ಷ್ಮೀ ದೇವಿಗೆ ಮಾತ್ರ ಗಂಡನಾಗಿದ್ದಾನೆ, ಇನ್ನುಳಿದವರು ಯಾರಿಗೂ ಗಂಡನಾಗಿಲ್ಲ ಅಂತ ಇಷ್ಟು ಹೇಳಿದರೆ ಕೆಲವರು ಕೇಳಿಯೇ ಬಿಟ್ರು. ಯಾಕೆ ಹೀಗೆ ಹೇಳ್ತೀರಿ, ಭಗವಂತ ಬೇರೆಯವರಿಗೂ ಗಂಡನಾಗಿದ್ದಾನಲ್ಲ. 6 ಜನ ಮಹಿಷಿಯರು, ಷಣ್ಮಹಿಷಿಯರ ಕಥೆಯನ್ನು ಕೇಳ್ತಿರ್ತೇವೆ. ಆ ಷಣ್ಮಹಿಷಿಯರು ಜಾಂಬವತಿ, ಭದ್ರ, ಮಿತ್ರವಿಂದ, ಕಾಲಿಂದಿ, ನೀಲ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರ ಮತ್ತೆ ಇವರೆಲ್ಲರೂ ಹೆಂಡತಿ ಆಗಿದ್ದಾರಲ್ಲ ದೇವರಿಗೆ ಅಂತ ಕೇಳಿದರೆ ಅದಕ್ಕೆ ಮಹಾಭಾರತದ ಶಾಸ್ತ್ರದ ಒಂದು ಮಾತೇನು ಅಂತ ಕೇಳಿದ್ರೆ, ಅವರೆಲ್ಲರನ್ನೂ ಲಗ್ನ ಮಾಡಿಕೊಳ್ಳುವುದಕ್ಕೆ ಒಂದೇ ಒಂದು ಕಾರಣ ಅಂದರೆ ಮಹಾಲಕ್ಷ್ಮಿ. ಅವರೆಲ್ಲರಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದದ್ದರಿಂದಲೇ ಭಗವಂತ ಅವರನ್ನು ಸ್ವೀಕಾರ ಮಾಡಿದ್ದಾನೆ. ಯಾರಲ್ಲಿ ಮಹಾಲಕ್ಷ್ಮಿ ಇಲ್ಲವೋ ದೇವರು ಅವರನ್ನು ಸ್ವೀಕಾರ ಮಾಡಲಿಲ್ಲ, ಲಗ್ನವನ್ನು ಮಾಡಿಕೊಳ್ಳಿಲ್ಲ. ಈ ಅಭಿಪ್ರಾಯವನ್ನ ನಮಗೆ ಶಾಸ್ತ್ರ ತಿಳಿಸಿಕೊಡ್ತದೆ. ಅಂತೂ ದೇವರಿಗೆ ಮಾಧವ ಅಂತ ಕರೆದಿದ್ದಾರೆ. ಮಾಧವ ಅಂತ ಕರೆದದ್ದು ಲಕ್ಷ್ಮೀಪತಿಯಾದದ್ದರಿಂದ ಅಂತ. ಅನೇಕ ಅರ್ಥಗಳಿವೆ. ಇನ್ನೊಂದು ಅರ್ಥವನ್ನು ನೋಡೋಣಂತೆ, ಆಮೇಲೆ ಮುಂದೆ ಹೋಗೋಣ. ಏನು ಇನ್ನೊಂದು ಅರ್ಥ ಇರೋದು ಅಂದರೆ, ನಮಗೆ ಬಹಳ ಜನರಿಗೆ ಗೊತ್ತಿಲ್ಲದೆ ಇರುವ ಒಂದು ಸ್ಫೋಟಕ ಮಾಹಿತಿ ಅಂತ ಹೇಳ್ತಿರ್ತಾರಲ್ಲ ನ್ಯೂಸ್ನವರು, ಟಿ ವಿ ನ್ಯೂಸ್ನವರು. ಎಕ್ಸ್ಕ್ಲೂಸಿವ್ ಆದದ್ದು ನಮ್ಮ ಟಿ ವಿಯಲ್ಲೇ ಮೊದಲು ಬರ್ತಾ ಇದೆ, ಇನ್ನೆಲ್ಲಿ ಬರ್ತಿಲ್ಲ ಅಂತ ಹೇಳ್ತಿರ್ತಾರಲ್ಲ. ಸ್ಫೋಟಕ ಮಾಹಿತಿ ಬಹಿರಂಗವಾಯಿತು ಅಂತ ಹೇಳ್ತಿರ್ತಾರಲ್ಲ, ಅದು ಎಷ್ಟಾದರೂ ಕೊನೆಗೆ ಅಷ್ಟೇ, ಅದೇನು ಅರ್ಥ ಇಲ್ಲ, ಆ ವಿಷಯ ಬೇರೆ. ಅಲ್ಲಿ ಹೇಳುವಾಗ ಮಾಧವ ಎಂಬ ಹೆಸರು ಶ್ರೀಕೃಷ್ಣನಿಗೆ ಇತ್ತು ಅಂತ ಒಂದು ಸೂಚನೆಯನ್ನು ಕೊಡ್ತಾರೆ. ಯಾರಿಗೆ? ಮಾಧವ ಅಂತ ಹೆಸರು ಕೃಷ್ಣನಿಗೆ ಇತ್ತು ಅಂತ. ಪ್ರಾಯ ನಮಗೆ ಇದು ಕಲ್ಪನೆಗೂ ಇಲ್ಲ ಮಾಧವ ಎಂಬ ಹೆಸರು ಕೃಷ್ಣನಿಗೆ ಇದೆ ಅಂತನ್ನುವುದು. ಯಾಕೆ? ಕೃಷ್ಣನಿಗೆ ಕೃಷ್ಣ ಅಂತ ಕರೀತಿದ್ದದ್ದೇ ಗೊತ್ತಿದೆ ನಮಗೆ. ಅವನು ಜನ್ಮದುದ್ದಕ್ಕೂ ಕೃಷ್ಣ ಕೃಷ್ಣ ಅಂತ ಕರೆಸಿಕೊಂಡ ಅಭ್ಯಾಸ ಇದ್ದಾಗ ಈ ಮಾಧವ ಅಂತನ್ನುವ ಹೆಸರು ಯಾಕೆ ಬಂತು ಅವನಿಗೆ? ಯಾವಾಗ ಬಂತು? ಯಾರು ಕರೆದರು? ಅದರ ಅರ್ಥ ಏನು ಅಂತನ್ನುವ ವಿಚಾರವನ್ನ ಮಾಡಿದವರು ವಾದರಾಜ ಶ್ರೀಚರಣರು. ವಾದರಾಜ ಶ್ರೀಚರಣರು ಒಂದು ಮಾತನ್ನು ಹೇಳ್ತಾರೆ, ನೀವು ಕೃಷ್ಣನನ್ನ ಮಾಧವ ಎಂದು ಕರೆಯಬಹುದಲ್ಲ, ಕರಿಬೇಕು. ಯಾಕೆ? ಕೃಷ್ಣನಿಗೆ ಮಾಧವ ಅಂತ ಕರೆದ್ರೆ ಬಹಳ ಪ್ರೀತಿ ಅಂತ. ಯಾರಿಟ್ಟ ಹೆಸರು? ಗೊಲ್ಲರು ಇಟ್ಟ ಹೆಸರಂತೆ. ಗೊಲ್ಲರು ಇಟ್ಟ ಹೆಸರೇನು ಅಂದರೆ ಮಾಧವ ಅಂತ. ಹಾಗಾದರೆ ಗೊಲ್ಲರು ಇಟ್ಟಾದ ಮೇಲೆ ಇಟ್ಟ ಹೆಸರು ಯಾವುದು ಅಂದರೆ ಕೃಷ್ಣ ಅಂತ.
ಎರಡು ಹೆಸರಿದೆ ಅವನಿಗೆ. ಗೊಲ್ಲರು ಇಟ್ಟ ಹೆಸರು, ಗರ್ಗಾಚಾರ್ಯರು ಇಟ್ಟ ಹೆಸರು ಎರಡೂ ಇದೆ. ಗರ್ಗಾಚಾರ್ಯರವನಿಗೇನು ಕರೆದಿದ್ದಾರೆ? ಕೃಷ್ಣ ಅಂತ ಕರೆದಿದ್ರೆ, ಗೊಲ್ಲರ ಪುರೋಹಿತರು ಅರ್ಥಾತ್ ನಂದಗೋಪನ ಪುರೋಹಿತರು ಇಟ್ಟ ಹೆಸರೇನು ಅವನಿಗೆ ಅಂದರೆ ಮಾಧವ. ಯಾಕೆ ಅಂತ ಸ್ವಲ್ಪ ಬಿಡಿಸ್ತಾರೆ ರಾಜರು. ಏನು ಅವನಿಗೂ ಮಾಧವ ಅನ್ನೋದಕ್ಕೂ ಏನು ಸಂಬಂಧ ಕೇಳಿದರು. ಅದಕ್ಕೆ ರುಕ್ಮಿಣೀಶ ವಿಜಯದಲ್ಲಿ ಒಂದು ಶ್ಲೋಕ ಬರೀತಾರೆ ರಾಜ. ಅವರಿಗೆ ಅದನ್ನು ವಾಕ್ಯ ರೂಪದಲ್ಲಿ ಹೇಳುವಕ್ಕಿಂತ ಹಾಡಿ ಹೇಳುವುದು ಹೆಚ್ಚು ಮನಸ್ಸಿಗೆ ಬಂತು ರಾಜರಿಗೆ. ವಾಕ್ಯದಲ್ಲಿ ಹೇಳಬಾರ್ದು, ಅದನ್ನು ಹೇಳಿದರೆ ರಾಗವಾಗಿ ಹೇಳಬೇಕು ಅಂತ ಹೇಳಿ ಶ್ಲೋಕವನ್ನೇ ಮಾಡಿ ಆ ಶ್ಲೋಕದಲ್ಲಿ ಕೆಲವು ಒಗಟುಗಳನ್ನು ಬರೀತಾರೆ. ಒಗಟು ಬಿಡಿಸಿದಾಗ ಸಿಗುವುದು ಮಾಧವ ಅಂತ ಹೇಳ್ತಾರೆ. ನೋಡ್ರಿ, ಇಷ್ಟು ದೇವರ ಹೆಸರನ್ನು ಕಾಂಪ್ಲಿಕೇಟೆಡ್ ಮಾಡಿದ್ದು ರಾಜನು. ಅದೇನಂದ್ರೆ ಮೊದಲು ಒಂದು ಒಗಟು, ಆ ಒಗಟಿನ ಒಳಗಡೆಗೆ ಬಿಚ್ಚಿದಾಗ ದೇವರ ಮಾಧವ ಅಂತ ಹೆಸರು ಸಿಕ್ಕಿರಬೇಕು ನಿಮಗೆ. ಹೀಗೊಂದು ಬರೀಬಹುದು ಅಂತ ತೋರಿಸಿಕೊಟ್ಟವರು ವಾದಿರಾಜ ಶ್ರೀಚಂದ್ರ. ಏನಂತಾರೆ? ಅಜನ್ಮನಸ್ತಸ್ಯ ಹಿ ಜಾತ ಕರ್ಮ ವಿಧಾಯ ವಿಪ್ರಾಘ ವಿದಧುರ್ವಿಧಿಜ್ಞಾಘ ಮಧೋ ಕುಲೇ ಜಾತಮಪಿ ಸ್ವಮಂತ್ರ ಮಧುಶ್ರಿಯ ಮಾಧವ ಮಾದಿದೇವಂ. ಈ ಶ್ಲೋಕ ಹೇಳಿ. ಇದರಲ್ಲಿ ಏನಿದೆ ಅಂದರೆ ಕೃಷ್ಣನಿಗೆ ಜಾತಕರ್ಮ ಮಾಡಿದ್ರಂತೆ. ಕೃಷ್ಣನಿಗೆ ಏನು ಮಾಡಿದ್ರು? ಜಾತಕರ್ಮ ಅಂದ್ರೆ ಗೊತ್ತಾಯ್ತಲ್ಲ, ಹುಟ್ಟಿದಾಗ ಮಾಡೋದು ಜಾತಕರ್ಮ. ನಾಮಕರಣ ಇರ್ತಾವ ನೋಡ್ರಿ, ಅವೆಲ್ಲ ಮುಂದಿನವೆಲ್ಲ. ಜಾತಕರ್ಮ ಮಾಡಿದ್ರು, ನಾಮಕರಣ ಮಾಡಿದ್ರು. ಯಾರು? ಇವರು ನಂದಗೋಪನ ಪುರೋಹಿತರು. ನಂದಗೋಪನ ಪುರೋಹಿತರು ಅವನಿಗೆ ಜಾತಕರ್ಮ ಮಾಡಿದ್ರಂತೆ. ಜಾತಕರ್ಮ ಅಂದ್ರೆ ಏನು ಗೊತ್ತಾಯ್ತಾ? ಹೇಳಿ ನೋಡಂತ. ಜಾತಕರ್ಮ ಅಂದ್ರೆ ಹುಟ್ಟಿದಾಗ ಮಾಡುವುದು. ರಾಜರೊಂದು ತಮಾಷೆ ಹೇಳಿದರು. ಅಜನ್ಮನಸ್ತಸ್ಯ ಹಿ ಜಾತಕರ್ಮ, ಹುಟ್ಟಿಲ್ಲದವನಿಗೆ ಹುಟ್ಟಿನ ಸಂಸ್ಕಾರ ಮಾಡಿ. ಹಿಂಗೆ ಹೇಳ್ಬೇಕ್ರಿ, ಅರ್ಥ ಆಗ್ತಾವ ಲಘುನಿಗೆ, ಲಘು ಅರ್ಥ ಆಗ್ತಾವ. ಏನಂತ? ಏನೋ ಹೇಳಿದ್ರು ಕೊನೆಗೆ ಅಂತ ಇಷ್ಟ. ಅಜನ್ಮನಸ್ತಸ್ಯ ಹಿ ಜಾತಕರ್ಮ ವಿಧಾಯ ವಿಪ್ರಾಘ ವಿಧಧುರ್ವಿಧಿಜ್ಞಾಘ. ಅಲ್ಲಿದ್ದ ಎಲ್ಲ ಪುರೋಹಿತರು ಕೃಷ್ಣನಿಗೆ ಹುಟ್ಟಿಲ್ಲದವನಿಗೆ ಹುಟ್ಟಿದಾಗ ಮಾಡುವ ಕರ್ಮಗಳನ್ನು ಮಾಡಿದ್ರಂತೆ. ಮತ್ತೆ ಮಾಧವ ಅಂತ ಹೆಸರಿಟ್ರಂತೆ. ಯಾಕೆ? ಮಧೋ ಕುಲೇ ಜಾತಮಪಿ ಸ್ವಮಂತ್ರ ಮಧುಶ್ರಿಯ ಮಾಧವ ಮಾದಿದೇವಂ. ಮಧೋ ಕುಲೇ ಅಜಾತಮಪಿ, ಮಾಧವನ ಮಧು ಎಂಬ ಯಾದವನ ಕುಲದಲ್ಲಿ ಹುಟ್ಟದೇ ಇದ್ದರೂ ಅವನಿಗೆ ಮಾಧವ ಎಂದು ಹೆಸರಿಟ್ಟರಂತೆ. ಎಷ್ಟು ವಿಚಿತ್ರ ಇದು! ಈಗ ಹೀಗೆ ಹೆಸರಿಡುವ ಪದ್ಧತಿ ಇದೆ. ಏನು ಹೆಸರಿಡುವ ಪದ್ಧತಿ ಇದೆ ಅಂದರೆ, ಆಯಾ ಕುಲದಲ್ಲಿ ಹುಟ್ಟಿ ಬಂದವರಿಗೆ ಆಯಾ ಕುಲದ ಹೆಸರನ್ನು ಇಡುವ ಪದ್ಧತಿ ಉಂಟು. ಈಗ ಉದಾಹರಣೆಗೆ ರಾಮನಿಗೆ ರಾಘವ ಅಂತ ಕರೀತಾರೆ. ರಾಮನಿಗೇನು ಕರೀತಾರೆ? ರಾಘವ. ಯಾಕೆ ಅಂತ ಕೇಳ್ರಿ. ನೀವು ಕೇಳಲಿಲ್ಲ ಅಂದರೆ ನಾನು ಹೇಳೋದಿಲ್ಲ. ಯಾಕೆ ಅಂತ ಕೇಳ್ರಿ. ಯಾಕೆ? ರಘುವಿನ ವಂಶದಲ್ಲಿ ಹುಟ್ಟಿ ಬಂದದ್ದರಿಂದ ಅವನಿಗೆ ರಾಘವ ಅಂತ ಹೆಸರಿದೆ. ಹಾಗಾದರೆ ಇವನಿಗೆ ಮಾಧವ ಅಂತ ಹೆಸರು ಬರಬೇಕಾಗಿದ್ದರೆ ಮಧು ಎಂಬ ಯಾದವನ ವಂಶದಲ್ಲಾದರೂ ಹುಟ್ಟಿ ಬರಬೇಕಾಗಿತ್ತು. ಅಲ್ಲಿಯೂ ಹುಟ್ಟಿಲ್ವಂತೆ. ಮಧು ಎಂಬ ಯಾದವನ ವಂಶದಲ್ಲಿಯೂ ಹುಟ್ಟಿಲ್ಲ, ಆದರೂ ಮಾಧವ. ಇವನಿಗೆ ಹುಟ್ಟೇ ಇಲ್ಲ, ಆದರೂ ನಾಮಕರಣ ಆಯಿತಂತೆ. ಇದೊಂದು ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯದ ಸಂಗತಿ. ಹುಟ್ಟಿಲ್ಲದವನಿಗೆ ನಾಮಕರಣ, ಆ ವಂಶದಲ್ಲಿ ಹುಟ್ಟದೇ ಇದ್ದವನಿಗೆ ಆ ವಂಶದ ಹೆಸರಂತೆ ಅಂತ ಇಷ್ಟು ಹೇಳಿ ವಾದಿರಾಜ ಶ್ರೀಚಂದ್ರರು ಸುಮ್ಮನಾಗಿಬಿಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ. ಇದರಲ್ಲಿ ಇದ್ದವರನ್ನ ಅಬ್ಸರ್ವ್ ಮಾಡ್ತಾರೆ. ಯಾರಿಗೆ ಇದು ಅರ್ಥ ಆಯಿತು ನೋಡೋಣ ಅಂತಂತಾರೆ. ನಮಗೆ ನೀವು ಹೇಳಿದ್ದೇ ಅರ್ಥ ಆಗಿಲ್ಲ. ವಾದಿರಾಜ ಶ್ರೀಚಂದ್ರರು ಹೇಳಿದ್ದ ಅರ್ಥ ಆಗೋದು ದೂರೇ ಉಳಿತು. ಕೆಲವೊಂದು ಹಿಂಗೆ ಆಗ್ತಿರ್ತದ್ರಿ, ಭಾಗವತ ಅರ್ಥ ಆಗ್ತಿರ್ತದ್ರಿ, ಆಚಾರ್ಯ ಹೇಳಿದ ಅರ್ಥ ಆಗ್ತಿರಂಗಿಲ್ಲ. ಅಂದ್ರೆ ಆಚಾರ್ಯ ಯಾಪರಿ ವರ್ಷ ಹೇಳ್ಯಾರಂತ ತಿಳ್ಕೊಡ್ತಾರೆ. ಭಾಗವತ ಅರ್ಥ ಆಯ್ತು ಆಚಾರ್ಯ, ನೀವು ಹೇಳಿದ್ದೆ ಅರ್ಥ ಆಗಿಲ್ಲ ನೋಡ್ರಿ ಅನ್ನಂಗೆ. ಏನಿದಕ್ಕೆ ಅರ್ಥ? ಅದಕ್ಕೆ ತುಂಬ ಸುಂದರವಾದ ಮಾತು. ಮೊದಲನೇ ಜಾತಕರ್ಮ, ನಾಮಕರಣ ಇವೆಲ್ಲ ಸಂಸ್ಕಾರಗಳು. ಇವನ್ನ ನೆನಪಿಟ್ಕೊಳ್ರಿ. ಜಾತಕರ್ಮಾದಿಗಳೆಲ್ಲವೂ ಸಂಸ್ಕಾರಗಳು. ಸಂಸ್ಕಾರಗಳನ್ನು ಮಾಡುವ ಸಂದರ್ಭದಲ್ಲಿ ವೇದೋಕ್ತವಾದ ಮಂತ್ರಗಳಿಂದ ಸಂಸ್ಕಾರವನ್ನು ಮಾಡಬೇಕು. ವೇದೋಕ್ತವಾದ ಮಂತ್ರಗಳಿಂದ ಸಂಸ್ಕಾರವನ್ನು ಮಾಡಬೇಕು.
ಸಂಸ್ಕಾರ ಮಾಡುವಾಗ, ಜಾತಕರ್ಮವನ್ನು ಮಾಡುವಾಗ ಒಂದು ಪದ್ಧತಿ ಇದೆ. ಏನು ಪದ್ಧತಿ ಇದೆ ಅಂದರೆ, ಮಗುವಿಗೆ ಇನ್ನೂ ತಾಯಿಯ ಹಾಲು ಉಣಿಸಬೇಕು ಅಂತ ಇದ್ದರೆ, ಅದರ ತಾತ್ಪರ್ಯ ಅಲ್ಲಿಗೆ, ಆಗ ಮೊದಲದಕ್ಕೆ ಬಂಗಾರದ ಕಡ್ಡಿಯಲ್ಲಿ ಅಥವಾ ಬಂಗಾರದ ಒಂದು ಸಾಧನದಲ್ಲಿ ಜೇನುತುಪ್ಪವನ್ನು ಅದ್ದಿ ಆ ಮಗುವಿನ ಬಾಯಿಗೆ ಇಟ್ಟ ಮೇಲೆ ಮುಂದೆ ತಾಯಿ ಹಾಲು ಕುಡಿಸಬೇಕು ಅಂತ ಒಂದು ನಿಯಮ ಇದೆ. ಅದನ್ನು ಜಾತಕರ್ಮ ಅಂತ ಕರೀತಾರೆ. ಜೇನುತುಪ್ಪ ಮೊದಲು ತಿನ್ನಿಸಬೇಕು, ಆಮೇಲೆ ತಾಯಿ ಹಾಲು ಕುಡಿಸಬೇಕು ಅಂತ ಇದು ವ್ಯವಸ್ಥೆ. ಇಲ್ಲಿ ಎರಡನ್ನು ಹಿಡಿದುಕೊಂಡ್ರು ರಾಜರು. ಏನು ಮಾಡಿದರು ಅಂದರೆ, ಆ ಸಂಸ್ಕಾರವನ್ನು ಮಾಡುವಾಗ ಎಲ್ಲ ಮಂತ್ರಗಳಿವೆಯಲ್ಲ, ಜಾತಕರ್ಮ ಮಾಡುವಾಗ ಇದ್ದ ಮಂತ್ರಗಳಿವೆಯಲ್ಲ, ಆ ಮಂತ್ರಗಳು ಒಂದು ಕಡೆಯಲ್ಲಿ, ಅವನಿಗೆ ಜಾತಕರ್ಮ ಮಾಡಿದಾಗ ತಿನ್ನಿಸಿದ ಜೇನುತುಪ್ಪ ಒಂದು ಕಡೆಗೆ, ಎರಡಿಟ್ಕೊಂಡ್ರು ರಾಜ. ಇವೆರಡರ ಮೇಲೆ ಅವನಿಗೆ ಮಾಧವ ಅಂತ ಹೆಸರಿಟ್ಬಿಟ್ರು ಅಂತ ಹೇಳಿದರು. ಅಲ್ಲ, ಇವೆರಡರ ಮೇಲೆ ಹೆಸರಿಟ್ಟರೆ ಅವೆರಡು ಹೋಯ್ತು ಅಂದ್ರೆ ಹೋಯ್ತು ಅಂತ. ಯಾಕೆ ಅಂದರೆ, ಜನ್ಮವಿಲ್ಲದೆ ಇದ್ದವನಿಗೆ ಜಾತಕರ್ಮ ಮಾಡುವ ಅವಶ್ಯಕತೆ ಇಲ್ಲ, ಆದರೆ ಅವನು ಮಾಧವ. ಯಾಕೆ ಮಾಧವ ಅಂದರೆ, ಸಂಸ್ಕೃತದಲ್ಲಿ ಮಂತ್ರಗಳಿಗೆ ಒಂದು ಅಪರೂಪದ ಹೆಸರಿದೆಯಂತೆ. ಏನು ಮಂತ್ರಗಳಿಗೆ ಹೆಸರಿದೆ ಅಂದರೆ, ಮಾ ಅಂತ ಕರೀತಾರೆ. ಯಾರಿಗೆ ಗೊತ್ತಿದೆ? ವಾದಿರಾಜ ಶ್ರೀಚರಣರಂತಾರೆ, ಮಾ ಅಂದರೆ ವೇದ ಮಂತ್ರಗಳು. ವೇದ ಮಂತ್ರಗಳಿಗೆ ಮಾ ಅಂತ ಕರೆದಿದ್ದಾರಂತೆ. ಬಿಡ್ರಿ, ಗಾಯತ್ರಿಯನ್ನು ಹೇಳುವಾಗ ಗಾಯತ್ರಿ ವೇದ ಮಾತಾಸಿ, ಗಾಯತ್ರಿಗೆ ಏನು ಕರೆದಾರ? ವೇದಗಳ ಅಮ್ಮ. ಅಂದರೆ ವೇದಗಳಿಗೆ ಏನು ಹೆಸರಿದೆ ಅಂದರೆ ಅಮ್ಮ ಅಂತ ಹೆಸರದ, ಮಾ ಅಂತ ಹೆಸರದ. ಹಾಗಾದರೆ ಮಾ ಅಂದರೆ ಬ್ರಹ್ಮವಿದ್ಯೆ, ವೇದವಿದ್ಯೆ. ಆ ಬ್ರಹ್ಮವಿದ್ಯೆ ಹಾಗೂ ವೇದವಿದ್ಯೆಗಳಿಗೆ ಸ್ವಾಮಿ ಯಾರು ಅಂತ ಕೇಳಿದರೆ ಈ ನಾರಾಯಣ. ಆದ್ದರಿಂದ ಅವನಿಗೇನು ಕರಿಬೇಕು ಅಂದರೆ ಮಾಧವ ಅಂತ ಕರಿಬೇಕು. ಧವ ಅಂದರೆ ಏನು? ಸ್ವಾಮಿ. ಯಾವ ಮಂತ್ರಗಳಿಂದ ಇವನಿಗೆ ನಾಮಕರಣ ಮಾಡಲಿಕ್ಕೆ ಹೊರಟಿದ್ರು, ಯದ್ಯಪಿ ಇವನಿಗೆ ಹುಟ್ಟೇ ಇಲ್ಲ, ಇವನಿಗೆ ಜಾತಕರ್ಮ ಇಲ್ಲ, ನಾಮಕರಣ ಇಲ್ಲ, ಏನೂ ಇಲ್ಲ, ಆದರೆ ಆ ಜಾತಕರ್ಮ ನಾಮಕರಣಗಳಲ್ಲಿ ಬಳಸಲಾಗುವ ಮಂತ್ರಗಳಿವೆಯಲ್ಲ, ಆ ಮಂತ್ರಗಳಿಗೆ ಇವನು ಸ್ವಾಮಿಯಾದದ್ದರಿಂದ ಇವನಿಗೇನು ಹೆಸರು ಅಂದರೆ ಮಾಧವ ಅಂತ ಹೆಸರು. ಯಾಕೆ? ಮಾ ಅಂತನ್ನೋ ಶಬ್ದಕ್ಕೆ ಮಾ ವಿದ್ಯಾ ಹರೇ ಪ್ರೋಕ್ತ ತಸ್ಯ ಈಶೋ ಯತೋ ಭವಾನ್ ತಸ್ಮಾನ್ ಮಾಧವ ನಾಮಾಸಿ ಧವಸ್ವಾಮಿ ಇತಿ ಶಬ್ದಿತ ಅಂತ ಹರಿವಂಶದಲ್ಲಿ ಬಂದ ಮಾತು. ದೇವರಿಗೇನು ಕರೆದಿದ್ದಾರೆ ಅಂದರೆ, ಬ್ರಹ್ಮವಿದ್ಯೆಗೆ ಅಧಿಪತಿಯಾಗಿದ್ದೀಯಾ, ವೇದವಿದ್ಯೆಗೆ ಅಧಿಪತಿಯಾಗಿದ್ದೀಯಾ, ಆದ್ದರಿಂದ ನಿನಗೆ ಮಾಧವ ಅಂತ ಹೆಸರು. ಇವನಿಗೆ ಜಾತಕರ್ಮ ಇಲ್ಲ, ನಾಮಕರಣ ಇಲ್ಲ, ಆದರೂ ಜಾತಕರ್ಮ ನಾಮಕರಣದಲ್ಲಿ ಬಳಸಲಾಗುವ ಮಂತ್ರಗಳಿಗೆ ಇವನು ಸ್ವಾಮಿಯಾದ್ದರಿಂದ ಇವನಿಗೇನು ಹೆಸರು? ಮಾಧವ ಎಂದು ಹೆಸರು ಅಂತ ಒಂದು ಅರ್ಥ ಹೇಳಿದರು. ಎರಡನೇ, ಮಧು ಎಂಬ ಯಾದವನ ವಂಶದಲ್ಲಿ ಹುಟ್ಟಿಲ್ಲ, ಆದರೂ ಇವನಿಗೆ ಮಾಧವ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದರೆ, ನಾಮಕರಣದ ಸಂದರ್ಭದಲ್ಲಿ ಜೇನುತುಪ್ಪವನ್ನು ನೆಕ್ಕಿದನಲ್ಲ, ಅದಕ್ಕಾಗಿ ಇವನಿಗೇನು ಹೆಸರು ಅಂದರೆ ಮಾಧವ ಅಂತ ಕರೆದ್ರಂತೆ. ಜೇನುತುಪ್ಪವನ್ನು ನೆಕ್ಕಿದ್ದಕ್ಕೆ ಇವನಿಗೇನು ಹೆಸರು ಅಂದರೆ ಮಾಧವ. ಮಧುನಃ, ಜೇನುತುಪ್ಪಕ್ಕೆ ಸಂಬಂಧಪಟ್ಟವನಿವನಾದ್ದರಿಂದ ಇವನಿಗೆ ಮಾಧವ ಅಂತ ಹೆಸರಂತೆ. ಇಷ್ಟು ಅರ್ಥ ಆಯ್ತು. ಈಗ ರಾಜರು ಹೇಳಿಕೊಟ್ಟದ್ದೇನು ಅಂದರೆ, ನಾಮಕರಣ ಕಾಲಕ್ಕೆ ಜೇನುತುಪ್ಪ ನೆಕ್ಸಿದ್ರು, ಮಂತ್ರ ಹೇಳಿದ್ದಕ್ಕೂ ಜೇನುತುಪ್ಪ ನೆಕ್ಕಿದ್ದಕ್ಕೂ ಇವನು ಮಾಧವ ಅಂತ ಹೆಸರು ಬಿತ್ತು ಅಂತ. ಮಧೋಹೋ ಕುಲೆ ಅಜಾತಮಪಿ, ಮಧುವಿನ ವಂಶದಲ್ಲಿ ಹುಟ್ಟದೇ ಇದ್ದರು ಅಂತ. ಸ್ವಲ್ಪ ಚೇಂಜ್ ಮಾಡುವಂತೆ. ಎಷ್ಟೊತ್ತು ಅದನ್ನೇ ಕೇಳೋದು, ಸ್ವಲ್ಪ ಚೇಂಜ್ ಮಾಡಿ. ಏನು ಮಾಧವ ಅಂತ ಯಾರಿಗೆ ಹೆಸರು ಅಂದರೆ, ಕೃಷ್ಣನಿಗೆ ಹೆಸರು ಹೇಗಿದೆಯಲ್ಲ ಹಾಗೆ ರಾಮನಿಗೂ ಕೂಡ ಮಾಧವ ಅಂತ ಹೆಸರಿದೆ. ಅವನಿಗೆ ಯಾಕ್ರಿ, ಅವೇನು ಜೇನುತುಪ್ಪ ತಿನ್ನ ಏನು ಮಂತ್ರ ಅನ್ಸ್ಕೊಂಡ ಅಂದ್ರೆ, ಅವನು ಜೇನುತುಪ್ಪ ತಿನ್ನ ಮಂತ್ರ ಅನ್ಸ್ಕೊಂಡನ, ಅದಲ್ಲ. ಮತ್ತೆ ಚೈತ್ರ ಮಾಸಕ್ಕೆ ಮಧುಮಾಸ ಅಂತ ಕರೀತಾರೆ. ಏನು ಕರೀತಾರೆ? ಚೈತ್ರ ಮಾಸಕ್ಕೆ ಮಧುಮಾಸ. ಮಧುಮಾಸದಲ್ಲಿ ಹುಟ್ಟಿದವನು ರಾಮಚಂದ್ರನಾದದ್ದರಿಂದ ಅವನಿಗೆ ಮಾಧವ ಅಂತ ಕರಿಬೇಕಂತೆ. ನೋಡ್ರಿ ಎಷ್ಟು ಚೆನ್ನಾಗಿ. ಮಧುಮಾಸದಲ್ಲಿ, ಚೈತ್ರ ಮಾಸದಲ್ಲಿ ಹುಟ್ಟಿ ಬಂದವನು ರಾಮ, ಅವನೇ ಮಾಧವ. ಅವನೇ ಮಾಧವ ಅಂದರೆ ಕೃಷ್ಣ. ಹೀಗಾಗಿ ರಾಮಕೃಷ್ಣರಿಬ್ಬರೂ ಕೂಡ ಒದ್ದೇ ಆಗಿದ್ದಾರೆ, ಬೇರೆ ಯಾರೂ ಅಲ್ಲ ಅಂತ ಹೀಗೆ ಮಾಧವ ಅಂತ ಹೇಳಿದ್ದಾರೆ ಆಚಾರ್ಯರು. ಮಾಧವನ ಸ್ಮರಣೆಯನ್ನು ಹೀಗೆ ಮಾಡ್ತಾ ಇನ್ನೊಂದು ಮಾಧವ ಹೇಳಿದ್ದಾರೆ. ಒಂದು ಮಾಧವ ಹೇಳಿಲ್ಲ, ಇನ್ನೊಂದು ಮಾಧವ ಹೇಳಿದ್ದಾರೆ. ಮಾಧವ ಮಾಧವ ಸಾಧಕ ಬಂದೇ, ಬಾಧಕ ಬೋಧಕ ಶುದ್ಧ ಸಮಾಧೆ, ಗೋವಿಂದ ಗೋವಿಂದ ಪುರಂದರ ಬಂದೆ,
ಸ್ಕಂದ ಸುನಂದನ ವಂದಿತ ಪಾದ. ಅವನು ಸಾಧಕ ಅಂತೆ ದೇವರು, ಅವನು ಬಾಧಕ ಅಂತೆ, ಅವನು ಬೋಧಕ ಅಂತೆ. ದೇವರಿಗೆ ವಿಚಿತ್ರ ವಿಚಿತ್ರ ಹೆಸರು ಮಧ್ವಾಚಾರ್ಯ ಕೊಡೋದು. ಸಾಧಕ, ಬಾಧಕ, ಬೋಧಕ, 3 ಹೆಸರಿನಿಂದ ದೇವರನ್ನ ಕರೀತಾ ಇದ್ದಾರೆ. ಓ ದೇವರೇ ನೀನು ಸಾಧಕ, ಓ ದೇವರೇ ನೀನು ಬಾಧಕ, ಓ ದೇವರೇ ನೀನು ಬೋಧಕ. 3 ಹೆಸರು. ಸಾಧಕ ಅಂತ ಯಾರಿಗೆ ಕರೀತಾರೆ ಹೇಳೋಣಂತ? ಯಾರು ಸಾಧನೆ ಮಾಡ್ಕೋತಿರ್ತಾರೆ ನೋಡ್ರಿ ಅವರಿಗೆ ಸಾಧಕ ಅಂತ ಕರಿಬೇಕ್ರಿ. ಇವೇನು ಸಾಧನೆ ಮಾಡ್ಬೇಕಾಗಿದೆ? ಇನ್ನ ಬಾಧಕ ಅಂತ ಮತ್ತೊಬ್ಬರಿಗೆ ಹೆಸರು. ಏನು ಬಾಧಕ? ಕೆಲವರು ಅಂತಿರ್ತಾರೆ ಕಾರ್ಯಕ್ರಮಕ್ಕೆ ಅವ್ರು ಬರಬಾರ್ದ, ಭಾರಿ ಬಾಧಕ ಅಂತಿರ್ತಾರೆ. ಕೆಲವರು ಕಾರ್ಯಕ್ರಮಕ್ಕೆ ಬರಬಾರ್ದು, ಅವ್ರು ಬಂದ್ರು ಅಂದ್ರೆ ಬಾಧಕ ಅಂತ. ಸಾಧಕ, ಬಾಧಕ, ನಮ್ಮಲ್ಲಿ ಇದನ್ನು ಬಹಳ ಶಬ್ದ ಬಳಸ್ತಿರ್ತಾರೆ. ಏನು ಬಳಸ್ತಿರ್ತಾರೆ ಅಂದರೆ, ನೋಡಪ್ಪ ನೀನು ಯಾವುದೇ ಕಾರ್ಯಕ್ರಮವನ್ನು ಮಾಡುವಾಗಲೂ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮಾಡು ಅಂತ ಹೇಳ್ತಿರ್ತಾರೆ. ಏನು ಮಾಡಬೇಕು ನಾವು ಕಾರ್ಯಕ್ರಮವನ್ನು ಮಾಡುವಾಗ? ಸಾಧಕ ಬಾಧಕಗಳನ್ನು ನೋಡಿಕೊಂಡು. ದೇವರು ಏನು ಅಂದರೆ ಅವನೇ ಸಾಧಕ, ಅವನೇ ಬಾಧಕ. ಅವನನ್ನು ನಂಬಿಬಿಟ್ರೆ ಮುಗಿದು ಹೋದ ಕೆಲಸ. ಅವನು ಸಾಧಕನೂ ಹೌದು ಬಾಧಕನೂ ಹೌದು ಅಂದರೆ ನಮ್ಮ ಕಡೆಯಿಂದ ಕಾರ್ಯವನ್ನು ಮಾಡಿಸ್ತಾನೆ. ಅವನಿಗೆ ಬೇಡ ಅಂತ ಇಚ್ಛೆ ಇದ್ದರೆ ನಮ್ಮ ಕಡೆಯಿಂದ ಮಾಡಿಸುವುದೂ ಇಲ್ಲ. ಆದ್ದರಿಂದ ದೇವರು ಬಾಧಕನೂ ಹೌದು. ಎಲ್ಲ ಇರ್ತದೆ ನೋಡ್ಕೊಳ್ರಿ, ಎಲ್ಲ ತಯಾರಿ ಮಾಡಿಕೊಂಡಿರ್ತಾರೆ, ಆದರೂ ಕೆಲಸ ಆಗಿರೋದಿಲ್ಲ. ಏನು ಮಾಡ್ಬೇಕ್ರಿ ಆಚಾರ? ಎಲ್ಲ ಮಾಡ್ಕೊಂಡಿದ್ವಿ, ಅದೊಂದು ಆಗಲಿಲ್ಲ ನೋಡ್ರಿ. ಯಾಕಾಗಲಿಲ್ಲ? ನಿನ್ನ ಕಾರ್ಯ ಸಾಮಗ್ರಿಗಳು ಎಲ್ಲವೂ ನಿನ್ನ ಕಡೆಗೆ ಇದ್ದದ್ದಾದರೆ ಯಾಕೆ ಆಗಲಿಲ್ಲ ಹೇಳು ಅಂತ ಕೇಳಿದ್ರೆ ಒಂದೇ ಕಾರಣ, ದೇವರ ಇಚ್ಛೆ. ಬಾಧಕ ಅವನು, ಬಾಧಕ ನೀಡಬೇಕು ಅಂತಿದ್ರೆ ಒಳ್ಳೆ ಬಾಧಕ ನೀಡುತ್ತಾರೆ. ಕೆಲವರಿಗೆ ಸಿಟ್ರಿ, ಏನು ದೇವರು ಬಾಧಕ ನೀಡುತ್ತಾನೆ, ಸಾತ್ವಿಕರಿಗೆ ಮಾತ್ರ ಬಾಧಕ ನೀಡ್ತಾನೆ, ದುಷ್ಟರಿಗೆ ಏನು ಬಾಧಕ ನೀಡಂಗಿಲ್ಲ ರೀ ದೇವರು. ಅವನು ಶಣೆ ಇದ್ದಾನೆ. ದುಷ್ಟರಿಗೆ ಎಲ್ಲ ಕೆಲಸ ಸಲೀಸಾಗಿ ಮಾಡ್ತಿರ್ತಾನೆ. ಕಳ್ಳತನ ಸರಳ ಆಗ್ತದೆ ನೋಡ್ರಿ, ಎಷ್ಟು ಸರಳ ಆಗ್ತದೆ ಕಳ್ಳತನ. ಮೋಸ ಸರಳ್ರಿ, ಟೊಪ್ಪಿಗೆ ಹಾಕೋದ್ರೆ ಭಾಳ, ಅಲ್ಲೇನು ಬಾಧಕ ಆಗಂಗಿಲ್ಲ. ಇವು ದೇವ್ರ ಗುಡಿಗೆ ಹೊಂಟಿರ್ತಾನೆ, ಇವೊಂದು ಬಾಧಕ. ಎಲ್ಲಿಬೇಡ ಬಿದ್ದೆ, ಕಾಲು ನೋವು ಮಾಡ್ಕೊಂಡೆ, ಮನ್ಯಾಗ ಯಾರು ಬಂದರು, ಓದ್ಕೋತ ಬರ್ಕೋತ ಕೂತಿರ್ತಾನೆ, ಮಡಿ ಮೇಲಿಗೆ ಪೂಜೆ ಪುರಸ್ಕಾರ ಅನ್ಕೋತ ಕೂತಿರ್ತಾನೆ. ಇವು ಕೂಡೋದಕ್ಕೂ ಯಾರೋ ಸಾಯೋದಕ್ಕೂ ಚಾಟ ಆಗಿರ್ತಾರೆ ಬರೋಬ್ಬರಿ. ಹಿಂಗೆ ದೇವ್ರ ಕಟ್ಟಿ ಮೇಲೆ ಕೂತಿರ್ತಾನೆ, ಪೆಟ್ಟಿಗೆ ತೆಗೆದಿರ್ತಾನೆ, ಬಾ ಯಾಕೆ ಹೋದ್ರು ಬಾಧಕ. ಏನು ಆಶ್ಚರ್ಯ ದೇವ್ರದೆಲ್ಲರ, ಎಷ್ಟು ಆಶ್ಚರ್ಯ ನೋಡ್ರಿ. ದೇವರು ನಿಜವಾಗಿ ಯಾರಿಗೆ ಬಾಧಕನಾಗಬೇಕು, ಯಾರು ದುಷ್ಟರು ಅವರಿಗೆ ಬಾಧಕ ಆಗಬೇಕು. ನಮ್ಮಂಥವರಿಗೆ ಅಂದ್ರೆ ನಾವು ಸಾತ್ವಿಕರು ಅಂತ ಈಗಾಗಲೇ ತಿಳ್ಕೊಂಡು ಬಿಟ್ಟಿವಲ್ಲ, ನಮ್ಮಂಥವರಿಗೆ ದೇವರು ಸಾಧಕ ಆಗ್ಬೇಕ್ರಿ. ಹಿಂಗ್ಯಾಕೆ ಮಾಡ್ತಾನೆ ಅಂತ ಕೇಳಿದ್ರೆ ನಿಮ್ಗೊಂದು ಕಥೆ ಹೇಳ್ತೀನಿ ಕೇಳಿ, ಭಾಳ ಮಜಾ ಅದ. ಏನು ಅಂತಂದ್ರೆ, ದುರ್ಯೋಧನಗೆ ಅನುಕೂಲ ಆಗಲಿ ಅಂತ ಹೇಳಿ ಪಾಂಡವರು ಜೂಜಾಡೋ ಕಾಲಕ್ಕೆ ದೂರ ಹೋಗ್ಬಿಟ್ಟಿದ್ರು. ಕೇಳಿರ್ಲಿ ಕಚೇರಿ. ವನವಾಸದೊಳಗೆ ಇದ್ದಾಗ ದ್ರೌಪದಿ ದೇವಿ ಧರ್ಮರಾಜ ಕೂತ್ಕೊಂಡು ಕೃಷ್ಣಗೊಂದು ಮಾತು ಹೇಳಿದ್ರು, ಕೃಷ್ಣ ನೀ ಬೇಕಾದಾಗ ಸಿಗಂಗಿಲ್ಲ ಅಲ್ಲಿ, ಯಾವಾಗ ಬೇಡ ಆ ಹೊತ್ತಿಗೆ ಏನು ಬೇಕಾಗಿದೆ ನೀನು ತೊಗೊಂಡು ನೀನು ಬೇಕಾಗಿದೆ, ಈಗ ಬಂದು ಹರಟಿ ಹೊಡ್ಕೊತ ಕೂತಿಪ್ಪ. ಕೆಲವು ಹಿಂಗೆ ಇರ್ತಾರ್ರಿ, ಅಡುಗೆ ಮಾಡೋ ಹೊತ್ನ್ಯಾಗ, ಬಡಿಸೋ ಹೊತ್ನ್ಯಾಗ, ಎದುರುಗೋ ಮಾಡೋ ಹೊತ್ನ್ಯಾಗ ಒಟ್ಟು ಹಾಯಂಗಿಲ್ರಿ. ಎಲ್ಲ ಮುಗಿದು ಇವರು ತಾಂಬೂಲ್ ಹಾಕ್ಕೊಂಡು ಕೂತಿರ್ತಾರೆ ನೋಡ್ರಿ, ಬರೋಬ್ಬರಿ ಬಂದು ಕೂತಿರ್ತಾರೆ. ಅದು ಹೆಂಗೆ ತಿಳಿತದೋ ಏನು ಮಹಿಮಾ ಮೋಘರಿ ಅವ್ರದೆಲ್ಲ. ದುರ್ಯೋಧನಗೆ ಒಟ್ಟ ಬಾಧಕ ಆಗಲಿಲ್ರಿ. ಒಟ್ಟ ಬಾಧಕ ಅಂದ್ರೆ ಏನ್ರಿ? ಪಾಂಡವರನ್ನ 13 ವರ್ಷ ವನಕ್ಕೆ ಅಟ್ಟಿ ಅವ್ರ ಸಂಪತ್ತೆಲ್ಲ ಲಪಟಾಯಿಸಿ ಮೋಜು ಉಡಾಯಿಸಿ ಕೊನೆಗೆ ಪಾಂಡವರ ಕೈಯಾಗ ಏನು ಕೊಟ್ಟು ಹೋದ ಅಂದ್ರೆ ಅದನ್ನು ಕೊಟ್ಟು ಹೋಗ್ಬಿಟ್ಟ. ಪುಣ್ಯ ಏನಿಲ್ಲ ಪಾಪ. ಅಲ್ಲ, ಪಾಂಡವರಿಗೆ ಏನು ತೊಂದರೆ ಆಗಲಿಲ್ಲ, ಅದೆಲ್ಲ ಮುಂದಿನ ಕಥೆ ಬೇರೆ. ಈಗ ದೇವರನ್ನ ನೀವು ಬಾಧಕ ಅಂತ ಕರೆಯೋದಾದರೆ ಯಾರಿಗೆ ಬಾಧಕನಾಗಬೇಕು ಅವನು ದೇವರು ಹೇಳೋಣ? ನಿಜವಾಗಿ ದುರ್ಯೋಧನಗಾಗಬೇಕು. ನಮಗೇನಾಗಬೇಕು? ದೇವರು ಸಾಧಕನಾಗಬೇಕು. ಆದರೆ ಉಲ್ಟಾ, ದೇವರು ಅವರಿಗೆ ಸಾಧಕ, ನಮಗೆ ಬಾಧಕ. ಹಿಂಗೆ ದೇವ್ರ ಬಗ್ಗೆ ಕೇಳಿದಾಗೆಲ್ಲ ನಮ್ಗೆ ಸ್ವಲ್ಪ ಬೇಸರ ಆಗ್ತಿರ್ತದೆ. ಹಿಂಗೆ ಯಾಕೆ ಮಾಡ್ತಾನೋ ಏನೋ ದೇವರು ಅಂತೇಳಿ. ಅದರ ರಹಸ್ಯವನ್ನು ಅರ್ಥ ಮಾಡಿಕೊಂಡವರಿಗೇನೆ ದೇವರ ಒಂದು ವೈಶಿಷ್ಟ್ಯ ಗೊತ್ತಾಗ್ತದೆ, ಇಲ್ಲೇ ಗೊತ್ತಾಗೋದಿಲ್ಲ. ಮಾಧವ ಮಾಧವ ಸಾಧಕ ಬಂದೇ, ಬಾಧಕ ಬೋಧಕ ಶುದ್ಧ ಸಮಾಧೆ, ಗೋವಿಂದ ಗೋವಿಂದ ಪುರಂದರ ವಂದೇ,
ಸ್ಕಂದ ಸುನಂದನ ವಂದಿತ ಪಾದ. ದೇವರಿಗೆ ಏನು ಕರೆದ್ರು? ಮಾಧವ ಅಂತ ಕರೆದಿದ್ದಾರೆ. ಯಾಕೆ ದೇವರಿಗೆ ಮಾಧವ ಅಂತ ಕರೆದದ್ದು? ಮಾಧವ ಅಂತ ಕರಿಬೇಕಲ್ಲ ದೇವರಿಗೆ. ಒಂದು ಸರ್ತಿ ಅರ್ಥ ಕೇಳಿ ಆಯ್ತು. ಈಗ ಮತ್ತ್ಯಾಕೆ ಈಗ ಮಾಧವ ಅಂತ ಕೇಳಿದ್ರೆ, ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳುವಾಗ ಅನೇಕ ವಿದ್ಯೆಗಳನ್ನು ಹೇಳ್ತಾ ಹೋಗ್ತಾರೆ. ವೈಶ್ವಾನರ ವಿದ್ಯೆ ಅಂತ ಒಂದು ವಿದ್ಯೆ ಇದೆ ಅಂತ, ಅದು ಅಪರೂಪದ ವಿದ್ಯೆ ವೈಶ್ವಾನರ ವಿದ್ಯೆ ಅಂತ ಹೇಳಿದ್ರೆ. ಸಂವರ್ಗ ವಿದ್ಯೆ ಅಂತ ಒಂದು ವಿದ್ಯೆ ಇದೆ ಅಂತ. ಕೆಲವನ್ನಾದರೂ ಕೇಳಿಸಿಕೊಂಡಿರಲಿ. ಯಾವ ವಿದ್ಯೆಗಳು ವೇದಗಳಲ್ಲಿ ಹೇಳಲಾಗಿದೆ ಅಂತಾದರೂ ತಿಳ್ಕೊಂಡಿರಬೇಕು. ಯಾರು ವೈಶ್ವಾನರ ವಿದ್ಯೆಯನ್ನು ಅಧ್ಯಯನ ಮಾಡಿದ್ದಾರೆ, ಅದರ ಅರ್ಥ ಮಾಡಿಕೊಂಡಿದ್ದಾರೆ, ಈಗಾದರೂ ನೀವು ತಿಳಿಯುವ ಪ್ರಯತ್ನವನ್ನು ಮಾಡಿದರೆ ಅದರ ಫಲಶ್ರುತಿ ಏನು ಗೊತ್ತಾ? ವೈಶ್ವಾನರ ವಿದ್ಯೆಯ ಫಲಶ್ರುತಿ ಏನು ಗೊತ್ತಾ? ವೈಶ್ವಾನರ ವಿದ್ಯೆಯನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮನೆಯ ಬಾಗಿಲ ಮುಂದೆ ನಿಂತ ಭಿಕ್ಷುಕನಿಗೆ ನೀವು ಅನ್ನ ಹಾಕಿದರೂ ಯಜ್ಞ ಮಾಡಿದ ಪುಣ್ಯ ಇದೆ ಅಂತ. ನಾವು ಮನೆ ಮುಂದೆ ನಿಂತ ಭಿಕ್ಷುಕನಿಗೆ ಭಿಕ್ಷೆ ಹಾಕ್ತೇವೆ. ಯಾಕೆ ಅಂದರೆ ಕನಿಕರದಿಂದ ಭಿಕ್ಷೆ ಹಾಕ್ತೇವೆ. ಕೆಲವರು ಭಿಕ್ಷೆ ಹಾಕುವಾಗ ಹೇಳುವುದುಂಟು, ನಮಗೂ ಇಂಥದ್ದಾಗಬಾರ್ದಲ್ರಿ, ಅದಕ್ಕೆ ಭಿಕ್ಷೆ ಹಾಕ್ತೀವಿ ಅಂತ ಹೇಳ್ತಿರ್ತಾರೆ. ಅಂದರೆ ನಮಗೇನಿದೆ ಅಂದರೆ ಭಯ ಇದೆ. ನಾವು ಎಲ್ಲಿಯಾದರೂ ಅನ್ನದಾನವನ್ನು ಮಾಡದೇ ಹೋದರೆ, ಈ ಭಿಕ್ಷುಕನಿಗೆ ಭಿಕ್ಷೆ ಹಾಕದೇ ಹೋದರೆ ಜನ್ಮಾಂತರದಲ್ಲಿ ನಮಗೂ ಭಿಕ್ಷೆ ಕೇಳುವ ಪ್ರಸಂಗ ಬಂದೀತು. ಜನ್ಮಾಂತರದಲ್ಲಿ ಯಾಕೆ, ಇದೇ ಜನ್ಮದಲ್ಲಿ ಬಂದೀತು ಅಂತ ಕೆಲವರಿಗೆ ಭಯ ಇದೆ. ಹಾಗಾದರೆ ಭಿಕ್ಷುಕನಿಗೆ ಹಾಕುವ ಭಿಕ್ಷೆ ಹಿಂದೆ ಇರುವ ಉದ್ದೇಶ ಏನು ಅಂತ ಕೇಳಿದರೆ, ನಮಗೆ ಈ ಸ್ಥಿತಿ ಬರಬಾರದು ಅನ್ನೋದಕ್ಕಾಗಿ ಕೊಡ್ತೇವೆ ಅಂತ ಅಲ್ಲ. ಛಂದೋಗೋಪನಿಷತ್ತು ಹೇಳ್ತದೆ, ಒಂದೊಮ್ಮೆ ನೀವು ವೈಶ್ವಾನರ ವಿದ್ಯೆಯನ್ನು ಚೆನ್ನಾಗಿ ಅರಿತುಕೊಂಡು ಮನೆ ಮುಂದೆ ಬಂದ ಭಿಕ್ಷುಕನಿಗೆ ಒಂದು ಹನಿ ಅನ್ನವನ್ನು, ಒಂದು ಮುಷ್ಟಿ ಅನ್ನವನ್ನು ಹಾಕಿದರೂ ಕೂಡ ಅದು ಒಳ್ಳೆ ಯಜ್ಞ ಅಂತ. ಹೇಗೆ ನೀವು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಯಜ್ಞವನ್ನು ಮಾಡಬೇಕಲ್ಲ, ಆ ಯಜ್ಞ ಮಾಡಿದಂತೆ ಅಂತ. ಈ ಅನುಸಂಧಾನವನ್ನು ವೇದ ಸಾವಿರ ವರ್ಷಗಳ ಹಿಂದೆ ಹೇಳಿಟ್ಟು. ಕೆಲವರಿಗೆ ಉಂಟು, ಏನು ವೇದ ಏನು ಹೇಳಿದೆ, ಬ್ರಾಹ್ಮಣರು ಮಾಡಿಕೊಂಡದ್ದು, ಅವರಿಗೆ ಇವರಿಗೆ ಅಂತ ಹೇಳಿ. ಇದನ್ನು ಹೇಳ್ರಿ. ಇವಾಗ ಮನೆ ಮುಂದೆ ಬಂದ ಭಿಕ್ಷುಕನಿಗೆ ನೀವು ಅನ್ನ ಹಾಕಿದರೂ ಅದು ಮಹಾಯಾಗದ ಪುಣ್ಯ ಕೊಡ್ತದೆ ಅಂತ ಹೇಳಿ ವೇದ ನಮ್ಮನ್ನ ಪ್ರತಿಯೊಬ್ಬರಿಗೂ ಅನ್ನ ನೀಡ್ರಿ ಅಂತ ಪ್ರೇರಣೆ ಮಾಡ್ತಾ ಇದೆ. ಹೊರತಾಗಿ ನೀವು ತುಪ್ಪ ಹಾಕ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಹೋಳಿಗೆ ತಿನ್ರಿ ಅಂತ ಹೇಳ್ತಿಲ್ಲ. ಯಾರಿಗೆ ಶಾಸ್ತ್ರವನ್ನು ಪೂರ್ಣ ಓದಲಿಕ್ಕಾಗಿಲ್ಲ, ವೇದಗಳನ್ನು ಅಧ್ಯಯನ ಮಾಡಲಿಕ್ಕಾಗಿಲ್ಲ, ಅಂಥವ್ರು ಮಾತ್ರ ಅವುಗಳ ಮೇಲೆ ಆರೋಪ ಮಾಡ್ತಾರೆ, ಅಪವಾದವನ್ನು ಹೊರಿಸ್ತಾರೆ. ನಿಜವಾಗಿ ವೇದವನ್ನು ಅಧ್ಯಯನ ಮಾಡಿದವರಿಗೆ ಏನು ಸಮಸ್ಯೆ ಇರೋದಿಲ್ಲ. ಇದು ವೈಶ್ವಾನರ ವಿದ್ಯೆಯ ಫಲ. ಇನ್ನೊಂದು ವಿದ್ಯೆ ಇದೆ. ಏನು ವಿದ್ಯೆ ಇದೆ ಅಂತಂದರೆ ಸಂವರ್ಗ ವಿದ್ಯೆ ಅಂತ, ಒಂದು ಪ್ರಾಣ ವಿದ್ಯೆ ಅಂತಿದೆ. ಅಲ್ಲೊಂದು ತಮಾಷೆ ಇದೆ. ಏನು ತಮಾಷೆ ಇದೆ ಅಂದರೆ, ಒಂದು ಕಡೆಗೆ ಇಬ್ಬರು ಅಣ್ಣ ತಮ್ಮಂದಿರು ಊಟಕ್ಕೆ ಬಡಿಸ್ತಾ ಇದ್ರಂತೆ. ಋಷಿಗಳೇ ಬಡಿಸ್ತಾ ಇದ್ದಾಗ, ಬಡಿಸುವಾಗ ಆ ಸಾಲಿನಲ್ಲಿ ಕುಳಿತ ವ್ಯಕ್ತಿಗಳನ್ನು ನೋಡ್ತಾ ಬಂದಂತೆ ಒಬ್ಬ ಬ್ರಹ್ಮಚಾರಿ ಊಟಕ್ಕೆ ಕೂತಿದ್ದಂತೆ. ಇದೊಂದು ವೇದದಲ್ಲೇ ಬಂದ ಘಟನೆ ಇದು. ಈ ಘಟನೆಯ ಅರ್ಥವನ್ನು ತಿರುಚಿಕೊಳ್ಳಬೇಡ್ರಿ, ಅರ್ಥಾಂತರ ಮಾಡಿಕೊಳ್ಬೇಡ್ರಿ, ಇದ್ದದ್ದನ್ನು ಇದ್ದಂತೆ ಗ್ರಹಿಸ್ರಿ. ಏನು ಅಂದರೆ, ಬಂದಾಗ ಊಟಕ್ಕೆ ಕೂತಿರುವಾಗ ಆ ಬಡಿಸುವನು ಬ್ರಹ್ಮಚಾರಿಯನ್ನು ನೋಡಿ ಕೇಳಿದ್ದಂತೆ, ಏನಪ್ಪ ನಿನಗೆ ಪ್ರಾಣನ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂತ ಕೇಳಿದ್ದಂತೆ. ನಾನು ಊಟಕ್ಕೆ ಬಡಿಸಬೇಕಾದ್ರೆ ಪ್ರಾಣದೇವರ ಬಗ್ಗೆ ನೀನೇನಾದರೂ ತಿಳ್ಕೊಂಡಿದ್ದೀಯಾ ಅಂತ ಕೇಳಿದಂತೆ. ಯಾಕೆ ಅಂದರೆ, ಅವರಿಬ್ಬರು ಅಣ್ಣ ತಮ್ಮ ಸಂಕಲ್ಪ ಮಾಡಿಕೊಂಡಿದ್ರಂತೆ, ನಮ್ಮ ಮನೆಗೆ ಊಟಕ್ಕೆ ಬರೋರು ಪ್ರಾಣದೇವರ ಬಗ್ಗೆ ತಿಳ್ಕೊಂಡವರಿದ್ದರೆ ಅವ್ರಿಗೆ ಊಟಕ್ಕೆ ಹಾಕ್ತೀವಿ, ಇಲ್ಲದಿದ್ರೆ ಹಾಕೋದಿಲ್ಲ. ಎಲ್ಲಿದೆ ಈ ಸ್ಥಿತಿ? ನಾವು ಎಲ್ಲಿದ್ದೀವಿ? ನಮ್ಮ ಗುರುಗಳು ಮಧ್ವರಾಯರು, ಆನಂದ ತೀರ್ಥರು, ಸರ್ವಜ್ಞಾಚಾರ್ಯ ಅವ್ರ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೀವಿ, ಊಟಕ್ಕೆ ಮಾತ್ರ ಹೋಗ್ತಿರ್ತೀವಿ. ಊಟಕ್ಕೆ ಕರೀಲಿಲ್ಲ ಅಂದರೆ ಸಿಟ್ಟು ಬರ್ತದೆ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಊಟ ಮಾಡೋರು ಯಾರು ಮಧ್ವಾಚಾರ್ಯ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ, ಸಂದೇಹನೇ ಇಲ್ಲ, ನನ್ನಿಂದ ಹಿಡ್ಕೊಂಡು. ಯಾಕೆ ಅಂದರೆ, ನಮಗೆ ವಾಯುದೇವರ ಬಗ್ಗೆ ಎಷ್ಟು ಗೊತ್ತಿದೆ ಅಂದರೆ, ಅವರೊಂದಿಷ್ಟು ಪುಸ್ತಕ ಬರೆದಿದ್ದಾರೆ, ನಮಗಿಷ್ಟು ಮಧ್ಯನೋಮಿ ಮಾಡಿಕೊಟ್ಟಾರೆ, ಅವ್ರ ಜೊತೆಗೆ ಬಂದವರು ಟೀಕಾರಾಯರು, ರಾಯರು, ಅಷ್ಟು ಆರಾಧನೆ ಮಾಡಿಕೊಟ್ಟಾರೆ, ನಮಗೆ ಅಷ್ಟ ಸಾಕು. ವೇದ ಇದನ್ನು ದಾಖಲೆ ಮಾಡ್ತದೆ, ನೀನು ಪ್ರಾಣವಿದ್ಯೆಯನ್ನು ಬಲ್ಲವನಾಗಿದ್ದರೆ ಊಟಕ್ಕೆ ಕೂಡು ಅಂತ. ಆ ಒಟ್ಟು ಏನಂತಾನೆ ಗೊತ್ತಾ, ನೀನು ಬಡಿಸುವನಾಗಿದ್ದರೆ, ಒಟ್ಟು ಹೇಳೋ ಧೈರ್ಯ ನೋಡಿ ಹೇಗಿದೆ, ಸಂವರ್ಗ ವಿದ್ಯೆ ಗೊತ್ತಿದ್ರೆ ಬಡಿಸು, ಇಲ್ಲದೆ ಬಡಿಸಬೇಡ ಅಂತ ಹೇಳ್ತಾನೆ. ಸಂವರ್ಗ ವಿದ್ಯೆಯು ಪ್ರಾಣವಿದ್ಯೆಯೇ. ಪ್ರಾಣವಿದ್ಯೆ ನಿನಗೆ ಗೊತ್ತಿದ್ರೆ ನೀನು ಬಡಿಸಬೇಕು, ನನಗೆ ಗೊತ್ತಿದೆ ಅಂತ ಕೇಳ್ತೀಯಲ್ಲ, ಹಾಗಾದರೆ ನೀನು ಊಟ ಮಾಡು ಅಂತ ಹೇಳಿ ಬಡಿಸ್ಕೊಂಡು ಮುಂದೆ ಹೋಗ್ತಾನ. ಅದರ ಅರ್ಥ ಇಬ್ಬರೂ ಪ್ರಾಣವಿದ್ಯೆಯನ್ನು ಬಲ್ಲವರು ಅಂತ. ಹೀಗೆ ಛಂದೋಗೋಪನಿಷತ್ತಿನಲ್ಲಿ ವೈಶ್ವಾನರ ವಿದ್ಯೆ, ಸಂವರ್ಗ ವಿದ್ಯೆ ಅಂತ ಜೊತೆಗೆ
ಮಧುವಿದ್ಯೆ ಅಂತ ಇದೆ. ಮಧುವಿದ್ಯೆ ಇದನ್ನ ಯಾಕೆ ಹೇಳಿದ್ರೆ ಆಚಾರ್ಯ ಸುಳ್ಳು ಸಂಬಂಧ ಸೂತ್ರಿಲ್ಲ ಅದನ್ನ ಅಂತಿರ್ತಾರಲ್ಲ. ಇನ್ನದು ಪೃಷ್ಠತಾಡನೇದಂತ ಭಂಗಾಪತ್ತಿ ಅಂತ ಹೇಳಂಗಿಲ್ಲ. ಅದನ್ನ ಹೇಳ್ರಿ, ಬೆನ್ನಿಗೆ ಹೊಡೆದ್ರೆ ಹಲ್ಲು ಬಿದ್ದು ಅಂತ. ಬೆನ್ನಿಗೆ ಹೊಡೆದ್ರೆ ಅಂತ ಅಲ್ಲದು, ಬೇರೆ ಕಡೆ ಅದು ಹೊಡೆದದ್ದು. ಅಷ್ಟು ಹೇಳ್ತೀವಿ, ಅಷ್ಟು ತಿಳ್ಕೊಂಬಿಡಿ ಸಾಕು. ಬೆನ್ನಿಗೆ ಹೊಡೆದ ಹಲ್ಲು ಬಿದ್ದು ಏನು ಸಂಬಂಧ? ಮಧುವಿದ್ಯೆಗೆ ವಿಷಯನಾದದ್ದರಿಂದ ಅವನು ಮಾಧವ. ದೇವರಿಗೆ ಮಾಧವ ಅಂತ ಯಾಕೆ ಕರೀತಾರೆ ಅಂದರೆ ಮಧುವಿದ್ಯೆಗೆ ವಿಷಯನಾಗಿದ್ದಾನ. ಮಧುವಿದ್ಯೆಗೆ ವಿಷಯನಾಗಿದ್ರೆ ಅವರನ್ನ ಮಾಧವ ಅಂತ ಕರೀಬೇಕಂತೆ. ಮಾಧವ ಮಾಧವ ಸಾಧಕ ಬಂದೇ ಬಾಧಕ ಬೋಧಕ ಶುದ್ಧ ಸಮಾಧೆ ಗೋವಿಂದ ಗೋವಿಂದ ಪುರಂದರ ಬಂದೇ ಸ್ಕಂದ ಸುನಂದನ ವಂದಿತ ಪಾದ. ಬಾಯ್ಪಾಠ ಆಗ್ಬೇಕ ನಿಮ್ಗೆಲ್ಲ ಇದು? 5ನೇ ಅಧ್ಯಾಯ ಹಿಂಗ ಅಂದಂದ ನಿಮ್ಗೆ ಕೇಳಿ ನೀವು ಬಾಯ್ಪಾಠ ಆಗ್ಬೇಕ್ರಿ, ಬಿಡುವಂಗಿಲ್ಲ, ನಿಮ್ಗೆ ಎಲ್ಲರಿಗೂ ಬರ್ಬೇಕದು. ಮಾಧವ ಅಂತ ಯಾಕೆ ಕರೆದರು ಅಂದರೆ ದೇವರು ಮಧುವಿದ್ಯೆ ಅಂತ. ಅದು ವಿದ್ಯೆ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಸುಮ್ಮನೆ ಸ್ಟ್ರಕ್ಚರ್ ಹೇಳಿ ಮುಂದೆ ಹೋಗ್ಬಿಡ್ತೀನಿ ನಾನು ಇವಾಗ. ಏನು ಅಂದರೆ ಈ ಜೇನುಗೂಡು ಇರ್ತದಲ್ಲ, ಜೇನುಗೂಡು ನೋಡಿದ್ರೆ ಎಲ್ಲರೂ? ಆ ಜೇನುಗೂಡಿಗೆ ಏನೇನು ಇರ್ತದೆ ಅಂತ ಸ್ವಲ್ಪ ಗಮನಿಸ್ರಿ. ಒಂದು ಅಡ್ಡು ತೊಲೆ ಇರ್ತದೆ ರೀ. ಮೊದಲೊಂದು ಜೇನುಗೂಡಿಗೆ ಏನಿರ್ತದೆ ಅಡ್ಡು ತೊಲೆ. ಈ ಮರಗಳಲ್ಲೆಲ್ಲ ಜೇನುಗೂಡು ಕಟ್ಕೊಳ್ತಿರ್ತದಲ್ಲ, ಆ ಮರಕ್ಕೊಂದು ಅಡ್ಡದ್ದೊಂದು ರೆಂಬೆ ಹೋಗಿರ್ತದೆ, ಶಾಖೆ ಬ್ರಾಂಚ್. ಅದಕ್ಕೊಂದು ಗೂಡು, ಅದರ ಒಳಗಡೆಗೆ ಜೇನು. ಅರ್ಥ ಆಯ್ತಾ? ಅದರ ಸುತ್ತಲೂ ಹುಳಗಳು. ಇದಿಷ್ಟು ಇಟ್ಕೊಳ್ರಿ ಅಂತಾರೆ ಮೊದಲು. ಮಧುವಿದ್ಯೆಯನ್ನು ಪರಿಚಯ ಮಾಡಿಸುವಾಗ ಛಂದೋಗೋಪನಿಷತ್ ನಮಗೆ ಪರಿಚಯ ಮಾಡಿಸೋದೇನು ಅಂದರೆ, ಹೀಗೆ ಅಡ್ಡ ನಿಂತ್ಕೊಂಡಿದೆಯಲ್ಲ ತೊಲೆ, ಯಾವುದಕ್ಕೆ ಜೇನುಗೂಡು ಅಂಟುಕೊಂಡಿದೆಯಲ್ಲ, ಆ ಅಡ್ಡ ಅಂಟುಕೊಂಡಿರೋ ತೊಲೆಗೆ ಯಾರಿದ್ದಾರೆ ಗೊತ್ತಾ? ತೊಲೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಳೆ. ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಳಂತ. ಇದು ನಾವು ಯಾವಾಗ ಉಪಾಸನೆ ಮಾಡಬೇಕು? ಇದನ್ನು ಯಾವಾಗ ಅನುಸಂಧಾನ ಮಾಡಬೇಕು? ನಮಗಿದು ಪುರುಷೋಕ್ತಿ ಯಾವಾಗಿದೆ? ನಮಗಿದು ಗೊತ್ತಾಗೋದು ಯಾವಾಗ? ಆನಂದ ತೀರ್ಥರು ಅನುಗ್ರಹ ಮಾಡಿದರೆ ಮಾತ್ರ ಅರ್ಥ ಆಗಬೇಕು. ಮಧ್ವಾಚಾರ್ಯ ಅನುಗ್ರಹ ಮಾಡದೇ ಇದ್ರೆ ನಮಗಿದು ಅರ್ಥವೇ ಆಗೋದಿಲ್ಲ. ನೆನಪಿಟ್ಕೊಳ್ರಿ. ಕೇವಲ ಇಂಥ ವಿದ್ಯೆಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟು ಉಪಕಾರ ಮಾಡಿದ ಆಚಾರ್ಯರು ಅಂದರೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯ. ತಮಾಷೆಯಲ್ಲ. ನಿಮಗೆ ನಾನು ಇದನ್ನು ಪ್ರತ್ಯಕ್ಷ ಮಾಡಿ ತೋರಿಸ್ತೇನೆ. ಈ ಕಡೆಗೆ ಬೇರೆ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳನ್ನು ಇಟ್ಟುಕೊಳ್ಳೋಣ, ನಮ್ಮ ಆಚಾರ್ಯರ ವ್ಯಾಖ್ಯಾನಗಳನ್ನು ಇಟ್ಟುಕೊಳ್ಳೋಣ. ಎರಡೂ ವ್ಯಾಖ್ಯಾನಗಳನ್ನು ವಿವರಣೆ ಮಾಡಿ ಹೇಳ್ತೇನೆ. ನಿಮಗೆ 1 ತಿಂಗಳು ಅವಕಾಶ ಕೊಡ್ತೇನೆ. ತಿಂಗಳ ಕೊನೆಯಲ್ಲಿ ನೀವು ವಿಮರ್ಶೆ ಮಾಡಿಕೊಂಡು ಬಂದು ತಿರುಗಿ ನೋಡಿದಾಗ ಯಾರ ವಾಕ್ಯಗಳು ಪರಮ ಸುಂದರ ಸರಸ ಸುಂದರ ಅನಿಸ್ತದೆ ಅಂದರೆ ನಮ್ಮ ಆಚಾರ್ಯದ ವಾಕ್ಯ ಮಾತ್ರ ಸರಸ ಸುಂದರ ಅನಿಸ್ತದೆ, ಇನ್ಯಾರ್ದು ಅನಿಸೋದಿಲ್ಲ. ಬೇಕಾದ ಆಚಾರ್ಯರು ಬೇಕಾದ ಬರೀಲಿ ಅಲ್ಲ. ಈಗ ಇವತ್ತು ಹುಟ್ಟಿ ಬಂದು ಇನ್ನೂ 50 ವರ್ಷಗಳ ಕಾಲ ಅವರು ಶ್ರಮಪಟ್ಟು ಛಂದೋಗಕ್ಕೋ ಬೃಹದಾರಣ್ಯಕ್ಕೋ ಉಪನಿಷತ್ತಿಗೋ ಬರೆದರೂ ನಮ್ಮ ಆನಂದ ತೀರ್ಥರ ಗ್ರಂಥದಷ್ಟು ಪರಮ ಸುಂದರವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಪರಮ ಸುಂದರ ನಮ್ಮ ಆಚಾರ್ಯ. ಯಾಕೆ ಅಂತ ಕೊನೆಯಲ್ಲಿ ಬಿಡ್ತೀರಿ, ಈಗ ಹೇಳೋದಿಲ್ಲ. ಸಿನಿಮಾ ಎಂಡ್ ಆದ್ಮೇಲೆ ಮಜಾ ಬರೋದು, ಮಧ್ಯಕ್ಕೆ ಹೇಳ್ಬಿಟ್ರೆ ಏನು ಸ್ವಾರಸ್ಯ? ಆಗ ಆ ಅಡ್ಡ ನಿಂತಿದೆಯಲ್ಲ ತೊಲೆ ಯಾರು ಅಂತ ಕೇಳಿದರೆ ಮಹಾಲಕ್ಷ್ಮಿ. ಯಾಕೆ? ಅಲ್ಲಿ ಒಂದು ಮಂತ್ರ ಮಾತು ಬರ್ತದೆ. ಲಕ್ಷ್ಮೀದೇವಿಗೆ ತಿರ್ಯಗ್ವಂಶ ಅಂತ ಹೆಸರಿದೆಯಂತೆ. ಕೇಳಿದ್ದೀರಿ ಹೇಗೆ ಯಾರಾದರೂ? ಹಿಂಗು ಸಂಸ್ಕೃತದಾಗ ವೇದದಾಗ ಲಕ್ಷ್ಮೀದೇವಿ ವಿಚಿತ್ರ ಹೆಸರು. ತಿರ್ಯಗ್ವಂಶ ಅಂತ. ಬಾಗಿದ ಬಿದಿರು ಅಂತ ಹೆಸರಂತೆ. ಹಿಂಗ್ಯಾರು ಇಡ್ಲಿಕ್ಕೆ ಹೋಗ್ಬೇಡ್ರಿ. ಅಷ್ಟ ಮಗಳು ಹುಟ್ಟ್ಯಾಳ, ತಿರ್ಯಗ್ವಂಶ ಅಂತ ಹೆಸರಿಟ್ಟೆ, ತಲಿತಿರ್ಕಾಯಿ ಹುಟ್ಟು ಬಿಡ್ತು. ಯಾಕೆ ಹಾಗೆ? ಬಾಗಿದ ಬಿದಿರು ಅಂತ ಯಾಕೆ ಇದ್ದದ್ದು ಅಂದರೆ ವ್ಯಾಖ್ಯಾನದಲ್ಲಿ ವಿವರಣೆ ಮಾಡ್ತಾರೆ ಆಚಾರ್ಯರು. ಈ ಹೇಗೆ ಜೇನುಗೂಡು ಅಂಟಿಕೊಳ್ಳಿಕ್ಕೊಂದು ತೊಲೆ ಬಾಗಿ ನಿಂತುಕೊಂಡಿದೆಯಲ್ಲ, ಹಾಗೆ ಮಹಾಲಕ್ಷ್ಮಿ ಬಾಗಿ ನಿಂತದ್ದು ಯಾಕೆ ಅಂದರೆ ಸದಾ ದೇವರ ಮುಂದೆ ತಲೆ ತಗ್ಗಿಸಿಕೊಂಡು ನಿಂತಿದ್ದಾಳೆ ಅನ್ನುವುದಕ್ಕಾಗಿ ಅವಳಿಗೆ ತಿರ್ಯಗ್ವಂಶ ಅಂತ ಹೆಸರು. ಅಷ್ಟೇ ಅಲ್ಲ, ಆಚಾರ್ಯ ಸ್ವಲ್ಪ ಮುಂದೆ ಎಳಿತಾರೆ ಲೈನು, ಬರೆಯೋ ಇನ್ನೊಂದೆರಡು ಅಕ್ಷರ ಜಾಸ್ತಿನೇ ಬರ್ಬಿಡೋಣ ಅಂತ. ಏನಂತಾರೆ ಅಂದರೆ, ಹಾಗೆ ಲಕ್ಷ್ಮೀದೇವಿ ವಿಧೇಯಳಾಗಿ ಇದ್ದದ್ದಕ್ಕೆ, ದೇಹದಿಂದ ಅಲ್ಲ ಮನಸ್ಸಿನಿಂದಲೂ ವಿಧೇಯಳಾಗಿ ಇದ್ದದ್ದಕ್ಕೇನೆ ದೇವರು ಅವಳ ವಶದಲ್ಲಿ ಇದ್ದಾನಂತೆ. ಸ್ವಲ್ಪ ಜಗ್ಗಿಬಿಟ್ರು ಮುಂದಿನ ಸಾಲನ್ನ.
ಯಾವಾಗ ಮಹಾಲಕ್ಷ್ಮೀ ದೇವರನ್ನ ವಶಪಡಿಸಿಕೊಂಡ್ಲು ಅಂದ್ರೆ ಮಹಾಲಕ್ಷ್ಮೀ ದೇವಿ ಭಗವಂತರನ್ನ ವಶಪಡಿಸಿಕೊಂಡ ಟೆಕ್ನಿಕ್ ಅರ್ಥ ಆದರೆ ಜಗತ್ತಿನಲ್ಲಿ ಎಲ್ಲ ಹೆಂಡಂದಿರು ಗಂಡನನ್ನ ವಶ ಮಾಡಿಕೊಳ್ಳಬಹುದು ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಇದು ಮಧ್ವಾಚಾರ್ಯರ ಮಾತಿದೆ, ಬೇರೆ ಏನಿಲ್ಲ. ಅವರಿಗೆ ನೀವು ವಿಧೇಯರಾಗಿ ಇರ್ರಿ, ಅವರು ನಿಮ್ಮ ವಶದಲ್ಲೇ ಇರ್ತಾರೆ. ಇದನ್ನ ಪ್ರಾತ್ಯಕ್ಷಿಕವಾಗಿ ಮಾಡಿ ತೋರಿಸಿದ್ರು. ಯಾರು ಮಾಡಿ ತೋರಿಸಿದ್ರು ಅಂದ್ರೆ ಸತ್ಯಭಾಮಾದೇವಿಯರು ಕಾಡಿಗೆ ಬಂದಿದ್ರಂತೆ ಕೃಷ್ಣನ ಜೊತೆಗೆ. ಹೇಳಿದ್ದಲ್ಲಿ ಈಗ ಟೈಮಲ್ಲಿ ಬರ್ತಾನೆ ಕೃಷ್ಣ ಅಂತ ಬಂದಿದ್ರಂತೆ. ಬಂದಾಗ ಸತ್ಯಭಾಮಾದೇವಿ ದ್ರೌಪದಿ ದೇವಿಯರು ಹರಟಿ ಹೊಡಿತಾ ಕೂತಿದ್ರಂತೆ. ಸ್ವಲ್ಪ ಆಚೆ ಹೋಗೋಣ ಬಾ ದ್ರೌಪದಿ ಅಂತ ಹೇಳಿ ಸತ್ಯಭಾಮೆ ಕರ್ಕೊಂಡು ಹೋದ್ರಂತೆ. ಗಂಡಸರು ಹರಟಿ ಹೊಡಿತಿದ್ರೆ ನಮ್ದೇನು ಕೆಲಸ, ನಿಲ್ಬಾರ್ದು ಅಂತ ಹೇಳಿ ಆ ಕಡೆಗೆ ಹೋದವಳು ಸತ್ಯಭಾಮೆ. ನೋಡ್ರಿ ಏನ್ ಜಗತ್ತಿಗೆ ಸಂಸ್ಕಾರವನ್ನು ಕಲಿಸಿಕೊಡ್ತಾಳೆ ಮಹಾಲಕ್ಷ್ಮೀ ದೇವಿ. ಕೃಷ್ಣ ಕೂತಿದ್ದಾನೆ, ತನ್ನ ಗಂಡ ಮಾತಾಡ್ತಾ ಇದ್ದಾನೆ. ಇವರೆಲ್ಲ ಧರ್ಮ ಭೀಮ ಎಲ್ಲ ಅರ್ಜುನರೆಲ್ಲರೂ ಕೂಡ ಚಿಳ್ಳಿ ಪಿಳ್ಳಿ ಸತ್ಯಭಾಮೆಯ ಮುಂದೆ. ಆದರೂ ಗಂಡಸರು ಮಾತಾಡುವಾಗ ನಮ್ಮದೇನು ಸತ್ಯಭಾಮ ದ್ರೌಪದಿ ಅಂತ ಹೇಳಿ ಆಚೆ ಹೋಗಿ ಕುಳಿತುಕೊಂಡು ಕೇಳ್ತಾಳಂತೆ, ಅಲ್ಲ ದ್ರೌಪದಿ, ನಿನಗೂ ನನಗೂ ಸ್ವಲ್ಪ ಆಪೋಸಿಟ್ ಇದೆ ಎಂದು. ಏನು? ನನಗೆ 1 ಗಂಡ 16,000 ಹೆಂಡತಿ, ನಿಂಗೆ 5 ಗಂಡ ಒಬ್ಬಳೇ ಹೆಂಡತಿ. ನನಗೆ ತಿಳಿದೇ ಇದ್ದ ರಹಸ್ಯ ಏನು ಅಂದ್ರೆ ಈ 5 ಜನ ಗಂಡಂದ್ರು ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾರಲ್ಲ, ಏನ್ ಮಂತ್ರ ಮಾಡಿದ್ದೀಯ ಹೇಳು ಅಂತ ಕೇಳ್ತಾರೆ. ಏನ್ ಮಾಟ ಮಾಡಿದ್ದಿ, ಏನ್ ಮಂತ್ರ ಮಾಡಿದ್ದಿ, ಏನ್ ತಾಯತ ಕಟ್ಸಿದ್ದಿ ಹೇಳು ಅಂತ ಕೇಳ್ಬಿಟ್ಟು. ಕೇಳಿದ್ ನಾನಲ್ಲ, ಸತ್ಯಭಾಮ ದೇವಿ. ಯಾರಿಗಾದ್ರೂ ಕೇಳಿದ್ರೆ ಸತ್ಯಭಾಮ ಕೇಳ್ಬಹುದು, ಯಾವಾಗ ಸಿಗ್ತಾಳೆ ನಾನು ಕೇಳ್ಬೇಡ್ರಿ ಅಷ್ಟೇ. ಅದಕ್ಕೆ ಸತ್ಯಭಾಮ ದೇವಿ ಹೇಳಿದ್ಲು ಹೇಗೆ ಅಂತ ಒಂದೇ ಮಾತು ಹೇಳಿ, ದ್ರೌಪದಿ ದೇವಿ ಏನು, ನಾನು ಆ 5 ಜನರಿಗೂ ವಿರುದ್ಧವಾಗಿ ಎಂದೂ ನಡೆದುಕೊಳ್ಳುವುದಿಲ್ಲ. ಮುಗಿದಷ್ಟೇ. ನಾನು ಅವರಿಗೆ 5 ಜನರಿಗೂ ವಿರುದ್ಧವಾಗಿ ನಡೆದುಕೊಂಡಿಲ್ಲ. ಆದ್ದರಿಂದಲೇ 5 ಜನರು ದ್ರೌಪದಿ ಅಂದರೆ ನಮ್ಮ ಪ್ರಾಣ ಅಂತ ಹೇಳ್ತಾರೆ ಅಂತ ಹೇಳಿ ಇದು ಪ್ರತ್ಯಕ್ಷವಾಗಿ ನಡೆದಂತೆ. ಸತ್ಯಭಾಮೆ ಕೇಳಿದ್ಲಂತೆ, ಹಾಗಾದ್ರೆ ನಾನೇನು ಮಾಡಲಿ ಅಂತ ಕೇಳಿದ್ಲಂತೆ. ಅವಳೆಂತ ಜಾಣ ನೋಡ್ರಿ ಮಹಾಲಕ್ಷ್ಮೀ ದೇವಿ. ಅವಳೆಂತ ದ್ರೌಪದಿ ಅಂತಾಳೆ, ಅಮ್ಮ ಇದು ನಿನ್ನಿಂದೇ ಕಲಿತ ಪಾಠ ಅಂತ. ನಿನಗೆ ಹೇಳ್ಕೊಡೋದಲ್ಲ, ನಿನ್ನಿಂದ ಕಲಿತ ಪಾಠ ಇದು. ಹಾಗಾದ್ರೆ ತಿರ್ಯಗ್ ವಂಶ ಅಂತ ಕರೆಸಿಕೊಂಡವಳು ಮಹಾಲಕ್ಷ್ಮೀ ದೇವಿ ಆಯ್ತಲ್ಲ. ಈಗ ಏನು ಅಂತ ಕೇಳಿದ್ರೆ ಆ ಜೇನುಗೂಡಿದೆಯಲ್ಲ ಅದು ಯಾರು ಅಂದ್ರೆ ವಾಯುದೇವರು ಅಂತ ಹೆಸರಂತೆ. ಅದು ಮಧ್ವಪೂಪ. ಅದಕ್ಕೆ ಏನು ಕರೀತಾರೆ ಅಂದ್ರೆ ಅಪೂಪ ಅಂತ ಕರೀತಾರೆ. ಅದಕ್ಕೆ ಯಾವುದು ನಮ್ಮಲ್ಲಿ ಅಧಿಕ ಮಾಸದಲ್ಲಿ ಕರೀತಿರ್ತಾರಲ್ಲ ಅದಕ್ಕೆ ಅಪೂಪ ಅನ್ನಂಗಿಲ್ಲ. ಇಲ್ಲಿ ಜೇನುಗೂಡಿಗೆನೆ ಅಪೂಪ ಅಂತ ಕರೀತಾರೆ. ಆ ಜೇನು ಹುಳಗಳಿವೆಯಲ್ಲ ಅವೆಲ್ಲ ಇಂದ್ರಚಂದ್ರಾದಿ ದೇವತೆಗಳಂತೆ. ಒಳಗಿದ್ದ ಮಧು ಯಾರು ಅಂದ್ರೆ ಸಾಕ್ಷಾತ್ ನಾರಾಯಣ. ಒಳಗಿದ್ದ ಮಧು ಯಾವುದು ಅಂದ್ರೆ ನಾರಾಯಣ. ಅದಕ್ಕೆ ಮಧು ಅಂದ್ರೆ ನಾರಾಯಣ. ಮಧುವಿದ್ಯೆಯಿಂದ ಪ್ರತಿಪಾದ್ಯನಾದದ್ರಿಂದ ದೇವರಿಗೆ ಏನು ಕರೀತಾರೆ ಅಂದ್ರೆ ಮಾಧವ ಎಂದು ಕರೆಯುತ್ತಾರೆ. ಇದೊಂದು ವಿದ್ಯೆ. ಈ ವಿದ್ಯೆಯನ್ನ ಉಪಾಸನೆ ಮಾಡಿದರೆ ಫಲ ಏನು ಅಂತ ಕೇಳಿದ್ರೆ ಅದು ನಮಗಲ್ಲ, ಸಾರಿ, ವೇದವ್ಯಾಸ ದೇವರಂತಾರೆ, ಮಧ್ವಾಚಾರ್ಯರಂತಾರೆ, ಅದು ವಸುದೇವತೆಗಳಿಗೆ, ಏಕಾದಶ ರುದ್ರರಿಗೆ, 12 ಆದಿತ್ಯರಿಗೆ ಮಾತ್ರ ಫಲ ಕೊಡುವಂತಹ ವಿದ್ಯೆ. ನೀವು ಕೇವಲ ಕೇಳಿ ಎಂಜಾಯ್ ಮಾಡಬೇಕಾದ ವಿದ್ಯೆ ಅಂತ ಹೇಳಿ ಆಚಾರ್ಯರು ನಿಮ್ಮನ್ನು ದೂರ ಸರಿಸಿಬಿಡ್ತಾರೆ. ಬೇಡ, ನೀವು ಉಪಾಸನೆ ಮಾಡಬೇಡ್ರಿ ಅಂತ ಹೇಳಿ. ಈಗ ಅರ್ಥ ಮಾಡಿಕೊಳ್ಳ್ರಿ. ಜೇನುಗೂಡಿನ ಒಳಗೆ, ಗೂಡು ವಾಯುದೇವರು, ಒಳಗಿರೋದು ಮಧು. ಹಾಗಾದ್ರೆ ಅಂಥ ಮಧುವನ್ನ ಜಗತ್ತಿನ ತುಂಬ ಹರಡಿಸಿ ನಮ್ಮೆಲ್ಲರಿಗೂ ಸವಿ ಉಣಿಸಿದ ಆಚಾರ್ಯರು ಮಧ್ವ ಆಚಾರ್ಯರು. ಯಾಕೆಂದ್ರೆ ಮಧು ಅಂದ್ರೆ ಜೇನು. ಆ ಮಧುವನ್ನ ಹಿಡಿದುಕೊಂಡ ಆಚಾರ್ಯರು ಯಾರು ಅಂದ್ರೆ ಮಧ್ವಾಚಾರ್ಯರು. ಆದ್ದರಿಂದಲೇ ಅವರಿಗೆ ಮಧ್ವಾಚಾರ್ಯರು ಅಂತ ಕರೆದದ್ದು, ಇನ್ಯಾರಿಗೂ ಕರೆದಿದ್ದಲ್ಲ. ಉಳಿದ ಆಚಾರ್ಯರೆಲ್ಲ ಏನು ಹೆಸರಿಟ್ಕೊಂಡ್ರೆ ನೀವೇ ನೋಡ್ಕೊಳ್ರಿ, ನಾವು ಹೇಳೋದು ಬೇಡ. ಮಧು ಅಂದ್ರೆ ಜೇನು. ಅದು ನಿಜವಾಗಿ ಜೇನು ಯಾವುದು ಅಂದ್ರೆ ಪರಮಾತ್ಮ. ಅದನ್ನ ಅಂದ್ರೆ ಉಳ್ಳವರು. ಬರೇ ಉಳ್ಳವರೆಲ್ಲ, ಎಲ್ಲ ಕಡೆಗೆ ಹರಡಿಸಿದವರು ಯಾರೋ ಅವರೇ ಮಧ್ವಾಚಾರ್ಯರು. ಮಧ್ವಾಚಾರ್ಯರಿಗೆ ಪ್ರೀತಿ ಪಾತ್ರನಾದದ್ದರಿಂದಲೂ ಅವನು ಮಾಧವ. ಯಾಕೆ? ಮಧು ಉಳ್ಳ ಆಚಾರ್ಯರು. ಇವರಿಗೆ ಪ್ರೀತಿ ಪಾತ್ರನಾದ ಆಚಾರ್ಯರಿಗೆ ಪ್ರೀತಿ ಪಾತ್ರನಾದವನು ಯಾರು ಅಂದ್ರೆ ಮಾಧವ. ಮಾಧವ ಮಾಧವ ಸಾಧಕ ಬಂದೇ ಬಾಧಕ ಬೋಧಕ ಶುದ್ಧ ಸಮಾಧೆ ಗೋವಿಂದ ಗೋವಿಂದ ಪುರಂದರ ವಂದೇ ಸ್ಕಂದ ಸುನಂದನ ವಂದಿತ ಪಾದ. ಟೈಮ್ ಆಯ್ತಲ್ಲ, ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲಲ್ಲ. ಆದರೆ ನಾಳೆ 5ನೇ ಅಧ್ಯಾಯ ಮುಗಿಬೇಕಲ್ಲ. 5ನೇ ಅಧ್ಯಾಯ ಮುಗಿಸುವ ಕಾರ್ಯಕ್ರಮ ನಾಳೆ. ಆದ್ದರಿಂದ ಇನ್ನೊಂದು ನಿಮಿಷ ತಗೊಳ್ತೇನೆ. 1 ನಿಮಿಷ ಅಂದ್ರೆ ಬ್ರಹ್ಮದೇವರ 1 ನಿಮಿಷ ಅಂತ ಅರ್ಥ. ಬಾಧಕ ಬೋಧಕ ಶುದ್ಧ ಸಮಾಧೆ. ಬಾಧಕ
ಸಾಧಕ. ನೆನಪಿಟ್ಕೊಳ್ರಿ, ದೇವರು ನಮಗೆ ಬಾಧೆ ಮಾಡಿದ್ದಾನೆ ಕಾರ್ಯದಲ್ಲಿ ಅಂತಂದ್ರೆ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ನಮಗೆ ಯಾಕೆ ಬಾಧಕ ಉಂಟು ಮಾಡ್ತಾನೆ, ಅವರಿಗೆ ಯಾಕೆ ಸಾಧಕ ಉಂಟು ಮಾಡ್ತಾನೆ ದೇವರು. ದುರ್ಯೋಧನಂಥವನಿಗೆ ಯಾಕೆ ಅನುಕೂಲ ಮಾಡಿಕೊಟ್ಟ, ನಮ್ಮಂಥವರಿಗೆ ಯಾಕೆ ಪ್ರತಿಕೂಲ ಮಾಡ್ತಾನೆ ಅಂತ ಕೇಳಿದರೆ ತುಂಬ ಸಿಂಪಲ್. ಅವನಿಗೆ ಪ್ರತಿಕೂಲ ಮಾಡಿದರೆ ಅವನ ಸ್ವರೂಪದ ಅಭಿವ್ಯಕ್ತಿ ಆಗೋದಿಲ್ಲ. ಅವನ ಪಾಪ ಬುದ್ಧಿ ಜಗತ್ತಿಗೆ ಪ್ರಕಟವಾಗಬೇಕಾದರೆ ದೇವರು ಅವನಿಗೆ ಅನುಕೂಲ ಮಾಡಿಕೊಡ್ಬೇಕೇ ವಿನಃ ಪ್ರತಿಕೂಲ ಮಾಡಿಕೊಡಬಾರದು. ಒಂದು ವೇಳೆ ದುರ್ಯೋಧನ ಪಗಡೆಯಾಡುವಾಗಲೇ ಕೃಷ್ಣ ಭಟ್ಟದಲ್ಲಿ ಬಂದು ಕೂತು ಆದೋ ನೋಡ್ತೀನಿ ಅಂತ ಬಿಟ್ಟಿದ್ರೆ ದುರ್ಯೋಧನ ದ್ರೌಪದಿಯ ಮಾನಭಂಗಕ್ಕೆ ಕೈ ಹಾಕ್ತಿರ್ಲಿಲ್ಲ. ದುರ್ಯೋಧನನ ಹೊಲಸು ಬುದ್ಧಿ ಜಗತ್ತಿಗೆ ತಿಳಿತಿರ್ಲಿಲ್ಲ. ಹಾಗಾದ್ರೆ ದೇವರು ದೈತ್ಯರಿಗೆ ಸಾಧಕ ಯಾಕೆ ಆಗ್ತಾನೆ ಅಂದ್ರೆ ಅವರ ಪೂರ್ಣ ಪ್ರಮಾಣದ ಸ್ವರೂಪದ ಅಭಿವ್ಯಕ್ತಿ ಆಗಲಿ ಅನ್ನುವುದಕ್ಕಾಗಿ ದೇವರು ಅವರಿಗೆ ಅನುಕೂಲ ಮಾಡಿಕೊಡ್ತಾನೆ. ನೆನಪಿಟ್ಕೊಳ್ರಿ, 13 ವರ್ಷಗಳ ಕಾಲ ಇನ್ನಿಲ್ಲದಂತೆ ಪಾಂಡವರಿಗೆ ಕಾಡಿದರೆ ಅವನು ಜಗತ್ತಿನ ದೃಷ್ಟಿಯಲ್ಲಿ ಏನಾದ ದುರ್ಯೋಧನ ಮಹಾಪಾಪಿ ಎಂದು ಪ್ರಸಿದ್ಧನಾದ. ಯಾಕಾದ ಅಂದ್ರೆ ಬರೇ ಬಾಯಿ ಮಾತಿಗೆ ಪ್ರಸಿದ್ಧನಾಗಿಲ್ಲ, ಅವನ ಸ್ವರೂಪ ಪೂರ್ಣ ಪ್ರಮಾಣದಲ್ಲಿ ಅಭಿವ್ಯಕ್ತ ಆಯಿತು. ಆಯ್ತೋ ಇಲ್ರಿ? ಯಾರಾದರೂ ಎಂತಹ ನೀಚ ಕೆಲಸ, ತನ್ನ ಅಣ್ಣನ ಹೆಂಡತಿಯ ಬಟ್ಟೆಯನ್ನ ಕಳಿಚಿ 4 ಜನರ ಮುಂದೆ ಅವಳನ್ನ ಬೆತ್ತಲೆ ಮಾಡಿ ಸಂತೋಷ ಪಡಬೇಕು ಅನ್ನೋ ಬುದ್ಧಿ ಪಡ್ತಾನೆ ಅಂತಂದ್ರೆ ಕೃಷ್ಣ ಇದ್ದಿದ್ರೆ ಏನಾಗ್ತಿತ್ತು ಅರ್ಥ ಮಾಡಿಕೊಳ್ಳಿ. ಈ ಬುದ್ಧಿ ಹೊರಗೆ ಬರ್ತಿರ್ಲಿಲ್ಲ. ಅವನಿಗೆ ಯಾಕೆ ದೇವರು ಅನುಕೂಲ ಮಾಡಿದ, ಸಾಧಕನಾದ ಅಂದ್ರೆ ಅವನು ಪೂರ್ಣ ಪ್ರಮಾಣದಲ್ಲಿ ತಪ್ಪು ಮಾಡಬೇಕು, ಅವನನ್ನ ಒಯ್ದು ನೇರವಾಗಿ ಅಣ್ಣನ ತಮಸ್ಸಿಗೆ ಹಾಕಬೇಕು. ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಬರೋದಿಲ್ಲ. ಎಲ್ಲಾದರೂ ಸ್ಟಾಪ್ ಬಂದ್ರೆ ಅದಕ್ಕೆ ಬಾಧಕ ಆದಂತೆ ಅಲ್ಲ, ಅದಕ್ಕಾಗಿ ಕಳಸೆ ಬಿಡೋಣ ಅಂತ ಹೇಳಿ ದೇವರು ಅವನಿಂದ ಪಾಪದ ಕೆಲಸವನ್ನ ಮಾಡಿಸುವುದಕ್ಕೆ ಸಾಧಕನಾದ. ಮತ್ತೆ ನಮಗೆ ಯಾಕೆ ಬಾಧಕನಾದ? ಸಿಂಪಲ್, ಅವರಿಗೆ ಹೇಗೋ ನಮಗೂ ಹಾಗೆ. ನಮ್ಮ ಸ್ವರೂಪ ಏನಿದೆ ಅಂತ ಅಭಿವ್ಯಕ್ತನಾಗಲಿಕ್ಕೆ ಬಾಧಕನಾಗಿದ್ದಾನೆ. ಕಷ್ಟ ಬಂದಾಗ ನಾವು ದೇವರಿಗೆ ಬೈತೀವೋ, ಕಷ್ಟದಲ್ಲಿಯೂ ದೇವರನ್ನ ನೆನೀತೀವೋ? ಸುಖವಿದ್ದಾಗ ನೆನೆದ್ರೆ ನೆನೆದಂತೆ ಅಲ್ಲ, ಅರ್ಥ ಮಾಡಿಕೊಳ್ಳಿ. ಸುಖವಿದ್ದಾಗ ಯಾವನು ನೆನೆಸ್ತಾನೆ? ನಿಜವಾಗಿ ನೆನೆಸಬೇಕಾದದ್ದು ಕಷ್ಟದಲ್ಲಿ. ಕಷ್ಟದಲ್ಲಿ ನಾವು ದೇವರನ್ನ ನೆನೆಸಿದರೆ ನಿಜವಾಗಿ ನೆನೆಸಿದಂತೆ. ಯಾಕೆ? ಕಷ್ಟದಲ್ಲಿ ಅಲ್ರಿ, ಉಲ್ಟಾ ಹೇಳ್ಬೇಕು ಖರೆ ನೀವು ಕೇಳಿದ್ರೆ. ಸುಖವಾಗಿದ್ದಾಗ ನೆನೆಸಿದಂಗೆ, ಕಷ್ಟದಲ್ಲಿದ್ದಾಗ ನೆನೆಸಿದಂಗೆ ಅಲ್ಲ. ಕಷ್ಟ ಕಾಲದಲ್ಲಿ ದೇವರನ್ನ ನೆನೆಸ್ತೇವೆ, ಅದರ ಅರ್ಥ ಇನ್ಯಾರೂ ನಮಗೆ ಗತಿ ಇಲ್ಲ, ಅವನೊಬ್ಬನೇ ಗತಿ ಎಂಬ ಬುದ್ಧಿ ಜಾಗೃತವಾಗಿ ನಿಂತ್ಕೊಂಡಿದೆ. ಪೂರ್ಣ ತುದಿಗೆ ಬಂದು ನಿಂತಿದೆ. ಏನು ಅಂತಂದ್ರೆ ಜಗತ್ತಿನಲ್ಲಿ ಇಷ್ಟು ಹಳ್ಳ ಕೊಳ್ಳಗಳಿದ್ದರೂ ಯಾವುದೂ ನನ್ನನ್ನು ಪಾರು ಮಾಡಲಿಲ್ಲ, ಇವನೊಬ್ಬನೇ ನನ್ನ ಪಾರು ಮಾಡ್ತಾನೆ ಎಂಬ ಬುದ್ಧಿ ಜಾಗೃತವಾದದ್ದರಿಂದಲೇ ಭಗವಂತ ಸ್ಮರಣೆ ಬಂದಿದೆ. ಇಲ್ಲೇನು ಯಾಕೆ ಬರಬೇಕು? ಬಾಧಕ ಮಾಡಿ ದೇವರು ನಮ್ಮನ್ನ ಹೆಚ್ಚು ಹೆಚ್ಚು ಹತ್ತಿರ ಕರ್ಕೊಳ್ತಾನಂತೆ. ಅದಕ್ಕಾಗಿ ದೇವರು ನಮಗೆ ಬಾಧಕ ಮಾಡ್ತಾನೆ, ಅವರಿಗೆ ಸಾಧಕ ಮಾಡ್ತಾನೆ ಎನ್ನುವ ಅರ್ಥವನ್ನು ಮಾಡಿಕೊಳ್ಬೇಕು. ಶುದ್ಧ ಸಮಾಧಿ, ಶುದ್ಧವಾದ ಸಮಾಧಿಯಲ್ಲಿ ಮಾತ್ರ ದೇವರು ದರ್ಶನವನ್ನು ನೀಡ್ತಾನೆ. ಗೋವಿಂದ ಗೋವಿಂದ ಪುರಂದರ ಒಂದೇ. ದೇವರಿಗೆ ಪುರಂದರ ಅಂತ ಹೆಸರಂತೆ. ಯಾತಕ್ಕಾಗಿ ಪುರಂದರ ಅಂತ ಕರೀತಾರೆ ಅಂತ ಕೇಳಿದರೆ ಒಂದು ಮಾತನ್ನು ಹೇಳಿದರು. ನಮ್ಮೆಲ್ಲರ ದೇಹಗಳು ಅನೇಕ. ಆ ಅನೇಕ ದೇಹಗಳಲ್ಲಿ ಒಂದಾದ ದೇಹ ಅದು ಇದ್ರೆ ಮಾತ್ರ ಇನ್ನುಳಿದ ಎಲ್ಲ ದೇಹಗಳು ಬರ್ತಾ ಇರ್ತದೆ. ಅಂತಹ ಒಂದು ದೇಹವನ್ನೇ ಹರಿದು ಹಾಕ್ತಾನೆ, ಯಾವ ಕರುಣೆಯನ್ನು ತೋರದೆ. ಅರ್ಥಾತ್ ಅವನ ಇನ್ನೊಂದು ಕರುಣೆಯ ಮುಖವನ್ನು ತೋರಿಸಿ ನಮ್ಮ ಲಿಂಗ ದೇಹವನ್ನು ಹರಿದು ಹಾಕಿದ್ದಕ್ಕೇನೆ ಪುನಃ ಸಂಸಾರವಿಲ್ಲ ಅನ್ನುವುದಕ್ಕಾಗಿ ದೇವರಿಗೆ ಪುರಂದರ ಎಂದು ಕರೆದಿದ್ದಾರೆ. ಗೋವಿಂದ ಅಂದರೆ ಭೂಮಿಯನ್ನು ಎತ್ತಿ ಬಂದವನೇ ಅನ್ನುವುದಕ್ಕಾಗಿ ಗೋವಿಂದ ಅಂತ ಕರೀತಾರೆ. ಅಥವಾ ಗೋವಿಂದ ಅಂತ ಯಾಕೆ ಕರೀತಾರೆ ಅಂದರೆ ವೇದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನು ತಾನೊಬ್ಬನೇ ಅನ್ನುವುದಕ್ಕಾಗಿ ವೇದಶ್ಚ ಸರ್ವೈರಹಮೇವ ವೇದ್ಯಃ, ನಾನೇ ವೇದವನ್ನು ತಿಳಿದವನು, ವೇದ ಪ್ರತಿಪಾದ್ಯನು ಅಂತ ಅಂದದ್ದಕ್ಕಾಗಿ ದೇವರನ್ನ ಗೋವಿಂದ ಎಂದು ಕರೆದಿದ್ದಾರೆ. ಇಂತಹ ಅಪರೂಪದ ಸ್ತೋತ್ರವನ್ನು ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಕೂಡ ನಿಜವಾಗಿ ಇನ್ನೂ ಒಂದು ಮಾತಿದೆ, ಸ್ಕಂದ ಸುನಂದನ ವಂದಿತಪಾದ ಅಂತ ಅನ್ನೋದನ್ನು ಎಲ್ಲ ನಾಳೆ ಸಾಯಂಕಾಲ ಸಿಕ್ಕಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನ